ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರಿಂದ ರಚಿತವಾಗಿರತಕ್ಕಂತಹ ಅನೇಕ ಪದ್ಯಗಳನ್ನು ಒಂದೊಂದಾಗಿ ವಿಮರ್ಶೆಯನ್ನು ಮಾಡ್ತಾ ಶಾಸ್ತ್ರಗಳ ಜ್ಞಾನವನ್ನು ಪಡಿತಾ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಒಂದೊಂದು ಪದದಲ್ಲಿ ನಾವು ತಿಳಿಯಬೇಕಾದ ಅನೇಕ ಪ್ರಮೇಯಗಳು, ಅನೇಕ ಶಾಸ್ತ್ರ ವಿಷಯಗಳು. ಯದ್ಯಪಿ ಕನ್ನಡ ಪದ್ಯವಾಗಿರುತ್ತದೆ ಇಲ್ಲಂತಿಲ್ಲ, ಆ ಕನ್ನಡ ಪದ್ಯವಾದರೂ ಕೂಡ ಅದು ನಮಗೆ ಅನೇಕ ತತ್ವಬೋಧನೆಯನ್ನು ಮಾಡುವಂತೆ ರೀತಿಯಲ್ಲಿ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಭಗವಂತನ ಆರಾಧನೆ ಮಾಡೋದಕ್ಕೆ ಅನೇಕ ಸಾಧನಗಳಿದ್ದಾವೆ. ಭಕ್ತಿ ಮಾರ್ಗೋ ಬಹುವಿಧ ಅಂತ. ಭಕ್ತಿಯ ಮಾರ್ಗ ಬಹಳ ವಿಧ ಇದೆ. 100 ವಿಧಗಳಿಂದ ಪರಮಾತ್ಮನಲ್ಲಿ ಭಕ್ತಿ ಮಾಡೋದಕ್ಕೆ ಸಾಧ್ಯವಾಗತ್ತೆ. ದೇವರ ಭಕ್ತಿ ಮಾಡೋದಕ್ಕೆ ಕೆಲವರಿಗೆ ಆರಾಧನೆ ಮಾಡೋದಕ್ಕೆ ನಾನಾ ವಿಧವಾದಂಥ ಅನುಕೂಲ ಇರ್ತಾವೆ. ಆದರೆ ಮುಖ್ಯವಾದ ಭಕ್ತಿ ಮಾಡೋದಕ್ಕೆ ಎಲ್ಲ ಸಾಧನಗಳಿದ್ದೂ ಕೂಡ ಭಕ್ತಿ ಮಹಾ ಸಾಧನ ಆಗತ್ತೆ, ಉಪಕರಣವಾಗತ್ತೆ. ಭಗವಂತನ ಭಕ್ತಿ ಮಾಡೋದಕ್ಕೆ ಏನು ಬೇಕು ಅಂದರೆ ಮನಸ್ಸು ಬೇಕು, ಶುದ್ಧವಾದ ಮನಸ್ಸು. ದೇವರನ್ನು ನಂಬೋದು, ನಂಬಿಕೆ. ದೇವರನ್ನು ನಂಬೋದು ಯಾವಾಗ? ನಮಗೆ ದೇವರ ಮೇಲೆ ಜ್ಞಾನ ಬಂದಾಗ, ದೇವರ ಜ್ಞಾನ ನಮಗಾದಾಗ. ದೇವರ ಜ್ಞಾನ ಆಗಬೇಕಾದ್ರೆ ಅದಕ್ಕೆ 108 ಎಲ್ಲ ಇದೆ. ಭಗವಂತನ ಜ್ಞಾನಕ್ಕೆ ನಾನಾ ತರಹದ ವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಇದೆ? ಗುರುಗಳಿದ್ದಾರೆ, ಶಾಸ್ತ್ರ ಇದೆ, ಅನೇಕ ಉಪದೇಶಕರಾಗಿದ್ದಂಥ ಗುರುಗಳು, ಜ್ಞಾನ, ಶಾಸ್ತ್ರ ಇಷ್ಟೆಲ್ಲ ಮಾಡಿಕೊಟ್ಟಾಗಲೂ ಕೂಡ ನಮಗೆ ಮುಖ್ಯವಾಗಿ ಏನು ಬೇಕಿಲ್ಲಿ? ಭಕ್ತಿ ಮಾಡುವ ಛಲ, ಮನಸ್ಸು ಬೇಕು. ಅದಕ್ಕೆ ಒಂದರಿಂದ ಆಗಲ್ಲ, ಇದು ಎಲ್ಲನೂ ಬೇಕಿದಕ್ಕೆ. ಭಕ್ತಿ ಮಾಡಿ ಅಂತಂದಾಗ ಭಕ್ತಿ ಹೇಗೆ ಮಾಡ್ತೀರಾ? ಭಕ್ತಿ ಹುಟ್ಟಬೇಕಲ್ಲ. ಭಕ್ತಿ ಹುಟ್ಟಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಭಕ್ತಿ ಹುಟ್ಟಬೇಕಾದ್ರೆ ಅದಕ್ಕೆ ಅಪಾರವಾದ ಜ್ಞಾನ ಬೇಕು. ಎಲ್ಲರಲ್ಲಿ ಭಕ್ತಿ ಇರ್ತದೆ, ಭಕ್ತಿ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಇದ್ದ ಭಕ್ತಿಯನ್ನ, ಮಲಗಿದ ಭಕ್ತಿಯನ್ನ ಎಬ್ಬಿಸ್ಬೇಕು. ಸುಪ್ತವಾದ ಭಕ್ತಿಯನ್ನ ಎಬ್ಬಿಸೋರು. ಅದು ಹೇಗಾಗತ್ತೆ? ಗುರುಗಳಿಂದ ಮಾತ್ರ ಸಾಧ್ಯ. ಗುರುಗಳೇನು ಮಾಡ್ತಾರೆ? ಆ ಸುಪ್ತವಾದ ಭಕ್ತಿಯನ್ನ ಎಬ್ಬಿಸ್ತಾರೆ. ಯಾರಿಗೂ ಭಕ್ತಿ ಇಲ್ಲ ಅಂತಿಲ್ಲ, ಯಾರಿಗೂ ಜ್ಞಾನ ಇಲ್ಲ ಅಂತಿಲ್ಲ, ಎಲ್ಲರಿಗಿತ್ತೇ ಇರ್ತದೆ. ಆದರೆ ಆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೆಳೆಸಬೇಕು. ಸುಪ್ತವಾದರೆ ನಡೆಯಲ್ಲ. ಸುಪ್ತವಾಗಬಾರದು, ಮಲಗಬಾರದು. ಎಲ್ಲವೂ ಇದೆ, ಸುಪ್ತವಾಗಿದೆ ಅಂದರೆ ಅರ್ಥ ಇಲ್ಲ. ಹಾಗಾಗಿ ಸುಪ್ತವಾಗದೇ ಇದ್ದ ರೀತಿಯಲ್ಲಿ ಅವುಗಳಿಗೆ ನಾವೇನು ಮಾಡಬೇಕು? ಪ್ರಚೋದನೆಯನ್ನು ಮಾಡುವಂತೆ ದೇವರಲ್ಲಿ ಕೇಳ್ಕೋಬೇಕು. ಅನೇಕರು ಅನೇಕ ಫಲವನ್ನು ಕೇಳ್ತಾರೆ. ರಾಮಚಂದ್ರ ದೇವರ ಹತ್ರ ಬಂದು ರಾಮಾವತಾರವಾದಾಗ ರಾವಣ ಸಂಹಾರವಾಗತ್ತೆ. ಸಂಹಾರವಾದ ಮೇಲೆ ಎಲ್ಲರೂ ಪಟ್ಟಾಭಿಷೇಕಕ್ಕೆ ಬರ್ತಾರೆ. ಬಂದಾಗ ಎಲ್ಲರೂ ಒಂದೊಂದು ಫಲವನ್ನು ಕೇಳ್ತಾರೆ. ಎಲ್ಲರ ಸರದಿ ಸಾಲಿನಲ್ಲಿ ಬಂದು ತಮ್ಮ ಫಲವನ್ನೆಲ್ಲ ಕೇಳ್ತಾ ಇರುವಾಗ ವಿಭೀಷಣ ಬರ್ತಾನೆ, ಅಂಗದ ಬರ್ತಾನೆ, ನಲ ಬರ್ತಾನೆ, ನೀಲ ಬರ್ತಾನೆ, ಸುಗ್ರೀವ ಬರ್ತಾನೆ, ಎಲ್ಲರೂ ಬರ್ತಾರೆ, ಜಾಂಬುವಂತ ಬರ್ತಾನೆ, ಎಲ್ಲರೂ ಆಗತ್ತೆ. ಕೊನೆಯ ಸರದಿ ಹನುಮಂತ ದೇವರ ಸರದಿ. ರಾಮ ಕೂತ್ಕೊಂಡಿದ್ದಾನೆ, ಎಲ್ಲ ಜನ ಇರ್ತಾರೆ. ಹನುಮಂತ ಏನು ಕೇಳಬಹುದು? ಯಾಕೆ? ಬಹಳ ಕೆಲಸ ಮಾಡಿದ್ದಾನೆ. ಹನುಮಂತನ ಕೆಲಸ ಅಷ್ಟಲ್ಲ, ಮಹಾಘೋರವಾದ ಕೆಲಸವನ್ನು ಮಾಡಿದ್ದಾನೆ. ಹನುಮಂತನ ಸಾಹಸ, ಅವನ ಸಾಧನೆ, ಅವನು ಮಾಡಿದ ರಾಮದೇವರ ಸೇವೆ ಅದೇನು ಅಷ್ಟಿಷ್ಟಲ್ಲ. ಅವನೇನಾದರೂ ಕೇಳಬೇಕು ಅಂತಾದರೆ ಈ ಅರ್ಧ ರಾಜ್ಯವನ್ನು ಕೊಡುವುದನ್ನು ಕೂಡ ರಾಮ ಕೊಟ್ಬಿಡ್ತಾನೆ. ಎರಡನೇ ಮಾತೇ ಇಲ್ಲ. ಏನು ಕೇಳಬಹುದು ಅಂತ ಎಲ್ಲರಿಗೂ ಕುತೂಹಲ. ಹನುಮಂತ ದೇವರು ಏನು ಕೇಳಬಹುದು? ಅಷ್ಟು ಸೇವೆ ಮಾಡಿದ್ದಾನೆ ಹನುಮಂತ, ಹಾಗಾಗಿ ಏನೋ ಮಹಾಫಲವನ್ನು ಕೇಳಬಹುದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ
ಇವರು ಅನ್ಕೊಂಡಂಥ ರೀತಿಯಲ್ಲಿ ಆಗಲಿಲ್ಲ. ಅದು ಏನು ಕೇಳ್ದ ಹನುಮಂತ ದೇವರು ಅಂದರೆ, ನಿನ್ನಲ್ಲಿ ಅಚಲವಾದ ಭಕ್ತಿ ಸದಾ ಇರುವಂತೆ, ನಿನ್ನಲ್ಲಿ ಸದಾ ಭಕ್ತಿ ಇರುವಂತೆ ನನಗೆ ಕರುಣಿಸು. ತ್ವತ್ಪಾದ ಸೇವಾ ನತಿರೀಶ ನೈಚ್ಛತ. ಯಾವುದೂ ಬೇಡ ನನಗೆ. ಏನು ಬೇಡ? ಈ ಲೋಕ, ಈ ಲೋಕದಲ್ಲಿರುವಂತಹ ಪದಾರ್ಥಗಳು, ಈ ರಾಜ್ಯ, ಈ ಭೋಗ, ಇದೆಲ್ಲ ಯಾವುದು ನನಗೆ ಬೇಡ. ನನಗೆ ಬೇಕಾಗಿದ್ದೇನು? ನಿನ್ನ ಪಾದ ಸೇವೆ, ಅದರಲ್ಲಿ ಭಕ್ತಿ. ನಿನ್ನ ಪಾದ ಸೇವಾ ಭಕ್ತಿ ಇದೆಯಲ್ಲ, ಅದರ ಮುಂದೆ ಯಾವುದು ನನಗೆ ಮಹಾಫಲ ಅನಿಸಿಲ್ಲ ಅಂತ ಹೇಳಿ, ಅಷ್ಟೊಂದು ದೇವರ ಭಕ್ತಿಯನ್ನ ಮಾಡಿ, ಭಕ್ತಿಯನ್ನೇ ಪಡೆದು ಭಕ್ತಿಯಿಂದಲೇ ಎಲ್ಲವನ್ನ ಪಡೆದವನು ಹನುಮಂತ ದೇವರು. ಹಾಗಾಗಿ ಭಕ್ತಿಯ ಒಂದು ಶಕ್ತಿ ಎಷ್ಟಿದೆ ಅಂತಂದರೆ, ಎಲ್ಲರಿಗೂ ಕೂಡ ಅದರಿಂದ ಮಹಾ ಸಾಧನ ಆಗಿದೆ. ಭಕ್ತಿಯಿಂದಲೇ ಧ್ಯಾನ ಮಾಡಿಕೊಂಡು, ಭಕ್ತಿಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಮಹಾ ಫಲವನ್ನು ಹೊಂದಿದ್ದಾರೆ ಅಂತ ನಾವು ಕೇಳ್ತೀವಿ. ಅದಕ್ಕೆ ಶ್ರೀಪಾದರಾಜರ ಒಂದು ಕೃತಿ, ಏನು ಕೃತಿ ಅಂದರೆ, ಒಂದು ಕೃತಿ ಬರ್ತದೆ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಹೇಳಿಕೊಡ್ತಕ್ಕಂತಹ ಒಂದು ಭಕ್ತಿ. ಆ ಭಕ್ತಿ ಅನ್ನುವಂತಹ ಶಬ್ದವನ್ನೇ ಇಟ್ಟುಕೊಂಡು ಒಂದು ದೇವರ ನಾಮ ಮಾಡ್ತಾರೆ. ದೇವರ ನಾಮವನ್ನು ಮಾಡಿ ಇರುವಂಥ 2-3 ಸಾಲುಗಳಲ್ಲೇನೆ ಸಮಗ್ರವಾದಂತಹ ಶಾಸ್ತ್ರ ವಿಷಯಗಳನ್ನು ನಮಗೆ ತಿಳಿಸ್ತಾ ಬರ್ತಾರೆ. ಎಷ್ಟು ಶಾಸ್ತ್ರೀಯ ವಿಷಯ ಅದರಲ್ಲಿ ಇದೆ ಅಂತಂದರೆ, ಅಷ್ಟೊಂದು ವಿಷಯಗಳನ್ನು ನಮಗೆ ತಿಳಿಸ್ತಾ ಬರ್ತಾರೆ. ಹಾಗಾಗಿ ಇಲ್ಲಿ ಶುರುವಾಗತ್ತೆ ಏನದು? ಭಕ್ತಿ ಎಲ್ಲರಿಗೂ ಬೇಕು. ಅದಕ್ಕೆ ಒಂದು ಹಾಡಿನ ರೂಪದಲ್ಲಿ ಹೇಳ್ತಾರೆ, ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವಗೆ ಭಕ್ತಿ ಬೇಕು, ವಿರಕ್ತಿ ಬೇಕು. ದೇವರ ನಾಮದಲ್ಲಿ ದೇವರ ಭಕ್ತಿ ಮಾಡಬೇಕಾದ್ರೆ ಭಕ್ತಿ ಒಂದೇ ಕಾರಣವಲ್ಲ, ಭಕ್ತಿನೂ ಬೇಕು, ವಿರಕ್ತಿನೂ ಬೇಕು, ಮತ್ತು ಸರ್ವಶಕ್ತಿನೂ ಬೇಕು. ಎಲ್ಲದಕ್ಕೂ ಶಕ್ತಿ ಯಾವುದು? ಸರ್ವಶಕ್ತಿ ಎಂದಾಗೇನು? ಜ್ಞಾನ. ಎಲ್ಲನೂ ಜ್ಞಾನದಿಂದಲೇ ಸಾಧನ ಮಾಡ್ಕೊಳ್ಳಿಕ್ಕಾಗತ್ತೆ. ಜ್ಞಾನ ಇಲ್ಲದೇನೆ ಏನು ಮಾಡಲಿಕ್ಕೂ ಆಗಲ್ಲ. ಹಾಗಾಗಿ ಜ್ಞಾನ ಅದೇನಾಗುತ್ತೆ? ಸರ್ವಶಕ್ತಿ ಆಗತ್ತೆ. ಮುಕ್ತಿಯ ಬಯಸುವಗೆ, ಯಾರಿಗೆ ಮುಕ್ತಿ ಬೇಕಾಗಿದೆಯಲ್ಲ ಅಂತಹ ವ್ಯಕ್ತಿಗೆ ಏನು ಬೇಕಾಗುತ್ತೆ? ಮುಕ್ತಿ ಯಾರಿಗೆ ಬೇಕೋ ಅವನಿಗೆ ಏನಾಗುತ್ತೆ? ಜ್ಞಾನ ಬೇಕು. ಮುಕ್ತಿ ಬಯಸಬೇಕು ಅಂದರೆ ಅದಕ್ಕೇನು ಸಾಮಾನ್ಯ ಅಲ್ಲ ಅದು. ಯಾಕಂದರೆ ಮುಕ್ತಿ ಪಡಿಬೇಕಾದ್ರೆ ಅದು ಕೇವಲ ಭಕ್ತಿಯಿಂದೇ ನಿಜ. ಆದರೆ ಅಪರೋಕ್ಷ ಜ್ಞಾನದಿಂದ ಅವನಿಗೆ ಮುಕ್ತಿಯಾಗತ್ತೆ. ಅಪರೋಕ್ಷ ಜ್ಞಾನ ಮಹಾ ಸಾಧನ, ಮತ್ತು ಭಗವಂತನಲ್ಲಿ ಅಪಾರವಾದಂಥ ಭಕ್ತಿ, ಅದರಿಂದ ಮುಕ್ತಿ. ಹಾಗಾಗಿ ಈ ಒಂದು ಪದ್ಯವನ್ನು ಬಹಳ ಚಿಕ್ಕದಾದ ಪದ್ಯವಾಗಿದ್ದರೂ ಕೂಡ ಬಹಳ ಸೊಗಸಾಗಿ ಹೇಳ್ತಾ ಬರ್ತಾರೆ. ಇಲ್ಲಿ 2 ಅರ್ಥ ಮಾಡಿದ್ದಾರೆ. ಏನು ಅರ್ಥ ಮಾಡಿದ್ದಾರೆ ನೋಡೋಣ. ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು. ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು. ಮತಿವಂತನಾಗಬೇಕು, ಮತವಂದಾಗಿರಬೇಕು. ಇಲ್ಲಿ ಸತಿಸುತ ಎಂಬ ಶಬ್ದ ಹೇಳಿದ್ದಾರೆ. ಸತಿಸುತ ಎಂಬ ಶಬ್ದವನ್ನು ಹೇಳಿದಾಗ ಸರ್ವೇ ಸಾಮಾನ್ಯ, ಎಲ್ಲ ಕಡೆಗೂ ಕೂಡ ಜ್ಞಾನಿಗಳೇನು ಮಾಡ್ತಾರೆ? ಲೋಕದ ದೃಷ್ಟಿಯನ್ನು ಇಟ್ಕೊಂಡು ಮಾತಾಡ್ತಾರೆ, ಶಾಸ್ತ್ರದ ಆಧಾರ ಇಟ್ಕೊಂಡು ಮಾತಾಡ್ತಾರೆ. ಒಂದು ಕಡೆಗೆ ಶಾಸ್ತ್ರ, ಒಂದು ಕಡೆಗೆ ಲೋಕ. ಲೋಕದಲ್ಲಿ ಅವನಿಗೆ ಬುದ್ಧಿ ಹೇಳ್ತಾನೂ ಇದ್ದಾರೆ, ಲೋಕದ ಜನರಿಗೆ ಬುದ್ಧಿ ಹೇಳೋದು. ಇನ್ನೊಂದು ಆಧ್ಯಾತ್ಮಕದ ದೃಷ್ಟಿ. ಇಲ್ಲಿ ಸತಿ ಅಂದಾಗ ಸರ್ವೇ ಸಾಮಾನ್ಯ ಏನು ಮಾಡ್ತೇವೆ? ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸತಿಯರು ಅಂತ ಅವರವರ ಸತಿಗೆ ಸತಿ ಅನುಕೂಲವಾಗಿರಬೇಕು ಅನ್ನುವಂತೆ ನಮಗೆ ಬಿಂಬಿಸ್ತಾರೆ ಲೋಕದೃಷ್ಟಿಯಲ್ಲಿ. ಆ ಸತಿ ಎಂಬ ಶಬ್ದಕ್ಕೆ ಮತ್ತೊಂದು ಅರ್ಥ ಮಾಡ್ತಾರೆ. ಸತಿ ಎಂಬ ಶಬ್ದಕ್ಕೆ ಮತಿ ಅಂತ ಅರ್ಥ. ಮತಿ ಅಂದರೆ ಬುದ್ಧಿ ಅಂತ ಅರ್ಥ.
ಅದಕ್ಕೆ ಸಾಮಾನ್ಯವಾಗಿ ಕೇಳಬೇಕಾದಾಗ ಏನು ಕೇಳ್ತಾರೆ, ಸ್ವಾಮಿ ತಾವು ಒಬ್ಬರೇ ಬಂದಿರಲ್ಲ, ನಿಮ್ಮ ಶ್ರೀಮತಿಯವರು ಎಲ್ಲಿ ಅಂತ ಕೇಳ್ತಾರೆ. ನಿಮ್ಮ ಶ್ರೀಮತಿಯವರು ಎಲ್ಲಿದ್ದಾರೆ ಅಂತ ಕೇಳಿ, ಯಾಕೆ ಬಂದಿಲ್ಲ, ಊರಿಗೆ ಹೋಗಿದ್ದಾರೆ ಏನು? ಹೌದು, ಊರಿಗೆ ಹೋಗಿದ್ದಾರೆ. ಅಲ್ಲಿ ಶಬ್ದ ಏನು? ಶ್ರೀಮತಿ. ಮತಿ ಅಂದರೆ ಹೆಂಡತಿ ನಿಜ, ಶ್ರೀಮತಿ ಅಂತೂ ಅವರಿಗೆ ಕರೀತಾರೆ, ಸತಿ ಅಂತೂ ಕರೀತಾರೆ, ಮತಿ ಅಂತೂ ಕರೀತಾರೆ. ಅನೇಕ ಶಬ್ದ ಸಂಸ್ಕೃತದಲ್ಲಿ ಕಲತ್ರ, ಪುತ್ರ, ಮಿತ್ರ, ಕಲತ್ರ, ಕಲತ್ರ ಎಂಬ ಶಬ್ದ ಇದೆ, ಪತ್ನಿ ಎಂಬ ಶಬ್ದ ಇದೆ, ಎಲ್ಲವೂ ಇದೆ, ಅನೇಕ ಶಬ್ದಗಳಿದ್ದಾವೆ. ಆದರೂ ಕೂಡ ಏನು ಮಾಡ್ತಾರೆ, ಸತಿ ಅನುಕೂಲ ಬೇಕು, ಸತಿ ಹೇಗಿರಬೇಕು? ಅನುಕೂಲವಾಗಿರಬೇಕು. ಅಂದರೆ ಯಾರ್ದಿದು? ಯಾವ ಸತಿ ಹೇಳ್ತಾ ಇದ್ದಾರೆ? ಇಷ್ಟೊಂದು ಸತಿ ಇದ್ದಾರಲ್ರಿ ಜಗತ್ತಿನಲ್ಲಿ. ಅದಕ್ಕಂತಾರೆ ಸತಿ ಎಂಬ ಶಬ್ದಕ್ಕೆ ಏನಂದರೆ ಮತಿ, ಬುದ್ಧಿ ಅಂತ ಅರ್ಥ ಮಾಡ್ತಾರೆ ಶಾಸ್ತ್ರಕಾರರು. ಹಾಗಾಗಿ ಈಗ ಸರ್ವೇ ಸಾಮಾನ್ಯ ಬುದ್ಧಿ ಬಗ್ಗೆ ಮಾತಾಡ್ತಾ ಇರಬೇಕಾದಾಗ ಏನು ಹೇಳ್ತಾರೆ ಜ್ಞಾನಿಗಳು ಅಂದರೆ, ಒಂದು ಶ್ಲೋಕ ಇದೆ, ಬುದ್ಧಿ ಹೇಗಿರಬೇಕು ಅಂತಂದರೆ, ಕೆಲವರಿಗೆ ದೇವರು ಬುದ್ಧಿ ಕೊಟ್ಟಿರ್ತಾನೆ. ಆ ಬುದ್ಧಿ ಹೇಗಿರ್ತದೆ? ಆತ್ಮಬುದ್ಧಿ ಸುಖ ಏವ. ನಮಗೇನು ದೇವರು ಬುದ್ಧಿ ಕೊಟ್ಟ ನೋಡಿ, ಅಷ್ಟು ಸಾಕು ನಮಗೆ, ಇಲ್ಲದ್ದು ಬೇಡ. ಯಾರೋ ಏನೋ ಹೇಳಲಿಕ್ಕೆ ಬರ್ತಾರೆ, ನಮಗೆಲ್ಲ ಗೊತ್ತಿದೆ ಸ್ವಾಮಿ, ನಮಗೆಲ್ಲ ಗೊತ್ತಿದೆ, ಏನು ಹೇಳಬೇಕಾಗಿಲ್ಲ. ಕೆಲವರಿರ್ತಾರೆ ಬಹಳ ಹೇಳಬೇಕು ಅಂತ ಕೂಡ್ತಾರೆ, ಇವರಿಗೆ ಹೇಳಬೇಕು ಅಂತ ಪೇಷನ್ಸು, ಅವರಿಗೆ ಕೇಳಬಾರ್ದು ಅಂತ ಸಾಕಾಗಿರ್ತದೆ. ಆದರೆ ಇವರು ಬಹಳ ಹೇಳಿ ಡೀಪ್ ಆ್ಯಂಡ್ ಡೆಪ್ತ್ ಹೇಳಲಿಕ್ಕೆ ಹೋಗ್ತಾರೆ, ಅವರಿಗೆ ಅದು ಸರಿ ಹೋಗಲ್ಲ. ಇವತ್ತಿನ ಎಲ್ಲ ಜನರಿಗೆ ಅದೇ ಆಗಿಬಿಟ್ಟಿದೆ. ಯಾರಾದರೂ ಬಹಳ ದೀರ್ಘ ಹೇಳ್ತಾರಂದರೆ ಸಾಕಾಗಿಬಿಡ್ತದೆ. ಬಹಳ ಸ್ವಲ್ಪ ಸ್ವಲ್ಪ ಹೇಳಿಬಿಟ್ಟು ರಂಜಿಸ್ತಾ ಹೋದರೆ, ಚೂರು ಚೂರು ಏನೇ ಹೇಳ್ತಾ ಹೋದರೆ, ಸಮಯ ಅಲ್ಪ ಸಮಯದಲ್ಲೇ ಸಾಕಷ್ಟು ಸ್ವಲ್ಪ ವಿಷಯ ತಿಳ್ಕೊಂಡ್ಬಿಟ್ರೆ ಸಾಕು, ಬಹಳ ದೀರ್ಘ ಬೇಡ ಅಂತ ಎಲ್ಲ ಕಡೆಗೆ ಸಾಮಾನ್ಯ ಆಗಿದೆ. ಯಾರು ಬಹಳ ದೀರ್ಘವಾಗಿ ಹೋಗಲ್ಲ ಯಾವುದೇ ವಿಚಾರಕ್ಕೆ. ಯಾವ ವಿಷಯ ತಗೊಂಡ್ರೂ ಕೂಡ ದೀರ್ಘವಾಗಿಯೇ ಇರಲ್ಲ, ಆಳವಾಗೇ ಇರ್ತದೆ. ವಿದ್ಯಾ, ಶಿಲ್ಪಾದಿ, ಕರ್ಮಚ, ಈ ಮೂರು ಹಾಗೇ ಇದೆ. ವಿದ್ಯಾ ವಿಷಯ ತಗೊಂಡಾಗ ಅದು ಹಾಗೇ ಅನಂತ ಅನಂತ ಅನಂತ, ಮುಗಿಯೋದೇ ಇಲ್ಲ ವಿದ್ಯಾ. ಇನ್ನು ಈ ಕಡೆ ಶಿಲ್ಪಾದಿ ಕರ್ಮಗಳು, ಅದು ಕೂಡ ಮುಗಿಯಲ್ಲ. ಒಂದೊಂದು ಕಲ್ಲಿನ ಕಥೆನೇ ಬೇರೆ, ಒಂದೊಂದು ಮೂರ್ತಿಯ ಕಥೆನೇ ಬೇರೆ, ಒಂದೊಂದು ದೇವಸ್ಥಾನಗಳ ಕಥೆಗಳೇ ಬೇರೆ, ಅದು ಏನು ಮುಗಿಯೋದೇ ಇಲ್ಲ. ಶಿಲ್ಪ ಶಬ್ದ ಹಿಡಿದುಕೊಂಡ್ರೆ ಎಲ್ಲವೂ ಇಡೀ ಜಗತ್ತೇ ಬಂತದ್ರಲ್ಲಿ, ಎಲ್ಲವೂ ಹಾಗೇನೆ, ಮುಗಿಯಲ್ಲ. ಬಹಳ ಒಂದೊಂದು ಹೆಜ್ಜೆಗೂ ಅದು ಏನೇನೋ ತಿಳಿಸ್ತದೆ ಶಾಸ್ತ್ರಗಳು. ಹಾಗಾಗಿ ವಿದ್ಯೆಯಲ್ಲಿ ಅಪಾರವಾದ ವಿದ್ಯೆ ಇದೆ, ವಿದ್ಯಾ ಬಗ್ಗೆ ಮಾತಾಡ್ತಾರೆ. ಅನಂತ ಶಾಸ್ತ್ರಂ ಬಹುಲಾಶ್ಚ ವಿದ್ಯಾ, ಅನಂತ ಶಾಸ್ತ್ರಗಳಿದ್ದಾವೆ ಜಗತ್ತಿನಲ್ಲಿ, ಒಂದಲ್ಲ ಎರಡಲ್ಲ, ಅನಂತ ಶಾಸ್ತ್ರಗಳು. ಬಹುಲಾಶ್ಚ ವಿದ್ಯಾ, ಅನೇಕ ವಿದ್ಯೆಗಳಿದ್ದಾವೆ. ಇವತ್ತು ಯಾವುದೇ ಇವತ್ತಿನ ಜಗತ್ತಿನಲ್ಲಿ ಆಯ್ತಪ್ಪ, SLC ಮುಗೀತು, ಫಸ್ಟ್ ಇಯರ್ ಆಯಿತು, ಡಿಗ್ರಿ ಆಯಿತು, ಎಲ್ಲ ಆಯಿತು, ಇನ್ನೇನಪ್ಪ, ಇಲ್ಲ ಇನ್ನೊಂದು 5 ವರ್ಷ ಕೋರ್ಸ್ ಇದೆ ಅಂತೆ, ಅದನ್ನು ಕಲ್ತ್ಕೊಂಡ್ರೆ ನನಗೆ ಅನುಕೂಲ ಆಗತ್ತೆ, ಅದನ್ನು ಕಲಿತಾನೆ. ಅದಾದ ಮೇಲೆ ಮತ್ತವನು 3 ವರ್ಷ ಕೋರ್ಸ್ ಮಾಡಬೇಕಂತೆ, ಅದು ಆದಮೇಲೆ ಆಗ ಅವನಿಗೆ ಒಳ್ಳೆಯದು ಸಿಗುತ್ತಂತೆ. ಹೀಗೆ ಒಂದರ ಮೇಲೆ ಕಲಿತಾ ಹೋದರೆ ಕೊನೆಗೆ ಅವನಿಗೆ ಓದಿರ್ತಕ್ಕಂಥ ಕೆಲಸ ಸಿಗಲ್ಲ. ಹೇಗಿದೆ, ಎಲ್ಲವೂ ಮಾಡ್ತಾ ಬಂದ ಪಾಪ, ಅದೊಂದು 5 ವರ್ಷ, ಇದೆಲ್ಲ ಓದು ಮುಗಿದ ಮೇಲೆ ಅದೊಂದು 5 ವರ್ಷ, ಇದೊಂದು 3 ವರ್ಷ, ಇದೊಂದು 3 ವರ್ಷ, ಅಧಿಕ ಮಾಸ ಇದ್ದಂಗೆ 33ಕ್ಕೆ ಬಂದ, ಈಗಾಗಲೇ ಅಧಿಕ ಮಾಸ ಆಯ್ತು ಒಂದು. ಇದಾದ ಮೇಲೂ ಕೂಡ ಮತ್ತ ಇನ್ನೊಂದು 3 ವರ್ಷ, 36, ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ, ಸರಿಯಾದ ಕೆಲಸ ಸಿಗ್ತಾ ಇಲ್ಲ. 40ಕ್ಕೆ ಬಂದ, ಮುಗೀತು. ಇನ್ನೆಲ್ಲಿ ಮದುವೆ? ಈ ಪರಿಸ್ಥಿತಿ. ಹಾಗಾಗಿ ಈ 40 ವರ್ಷಗಳಲ್ಲಿ ವಿದ್ಯಾಭ್ಯಾಸ ಏನೋ ಆಯ್ತು ನಿಜ, ಆದರೆ ಮುಂದೆ ಗತಿ ಅನಂತ ವಿದ್ಯೆಗಳಿದ್ದಾವೆ, ಅದಂತೂ ಮುಗಿಸಿಕ್ಕಾಗಲ್ಲ. ಇವನು ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಓದ್ಕೊಂಡು ಮುಗಿಸ್ತಾನೆ. ಇನ್ನು ಈ ಥರ ಪರಿಸ್ಥಿತಿ ಇದ್ದಾಗ ಪಾಪ ಧರ್ಮ ಹೇಗೆ ಮಾಡಬೇಕು, ಕರ್ಮ ಹೇಗೆ ಮಾಡಬೇಕು, ಜೀವನ ಹೇಗಾಗಬೇಕು. ಹಾಗಾಗಿ ಶಾಸ್ತ್ರ ಹೇಳುತ್ತೆ,
ಏನು ನಮಗೆ ಯಾವುದು ಎಟಕತ್ತೋ, ನಮ್ಮ ಬುದ್ಧಿಗೆ ಯಾವುದು ಸರಿ ಹೋಗುತ್ತೋ, ಯಾವುದರಿಂದ ನಮಗೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾತ್ರ ಮಾಡಬೇಕು. ಸಾಕಪ್ಪ, ನಮಗೆ ದೇವರಿಷ್ಟು ಕೊಟ್ಟಿದ್ದಾನೆ, ಎಷ್ಟು ಕಲ್ತರೂ ಕಡಿಮೆ ಇದೆ, ಮುಗಿಯಲ್ಲ ವಿದ್ಯೆ, ಅದು ಅನಂತ ವಿದ್ಯೆ ಇದೆ, ಅನಂತ ಶಾಸ್ತ್ರ ಇದ್ದಾವೆ, ಬಹಳ ವಿದ್ಯೆಗಳಿದ್ದಾವೆ, ಇದಂತೂ ನಮ್ಮಿಂದ ಆಗಲ್ಲ. ನಮಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅಧ್ಯಯನ ಬೇಡ ಅಂತಿಲ್ಲ, ಶಾಸ್ತ್ರಾಧ್ಯಯನ ಬೇಡ ಅಂತಿಲ್ಲ, ಲೌಕಿಕ ವಿದ್ಯೆ ಬೇಡ ಅಂತಿಲ್ಲ, ಆದರೆ ನಮಗೆ ಜೀವನಕ್ಕೆ ಎಷ್ಟೋ ಅಷ್ಟೇ ಜೀವನ ನಡೆಸಿದ್ರೆ ಸಾಕು. ಧರ್ಮ ಕರ್ಮ ಮಾಡಿಕೊಂಡು ನಾವು ಜೀವನ ಮಾಡಿಕೊಂಡು ಹೋಗ್ತಾ ಇದ್ರೆ ಸಾಕು, ಅಷ್ಟೇ ದೊಡ್ಡದು. ಇನ್ನು ಅದಕ್ಕಿಂತ ದೊಡ್ಡ ಮಟ್ಟ ಮುಟ್ಲಿಕ್ಕಾಗಲ್ಲ. ಆದ್ದರಿಂದ ಅನಂತ ಶಾಸ್ತ್ರ ಬಹುಳಶ್ಚ ವಿದ್ಯಾ ಅಲ್ಪಶ್ಚ ಕಾಲ, ಸ್ವಲ್ಪ ಕಾಲ ಇದೆ. ಹಾಗಾಗಿ ಏನು ಮಾಡಬೇಕು? ಕಾಲ ಸ್ವಲ್ಪ ಇದೆ, ಅನಂತ ವಿದ್ಯೆಗಳಿದ್ದಾವೆ, ಬಹಳ ಶಾಸ್ತ್ರ ಇದೆ, ಬಹಳ ವಿದ್ಯೆ ಇದೆ, ಅಲ್ಪ ಕಾಲ ಇದೆ. ಏನು ಮಾಡಿ ಸಾಧ್ಯ? ಈ ಎಷ್ಟೆಲ್ಲವೂ ಕೂಡ ಇದ್ದಾಗ ಏನು ಮಾಡಬೇಕು? ಈಗ ಕೇವಲ ಹಂಸಕ್ಷೀರ ನ್ಯಾಯ ಅಂತ ಕರೀತಾರೆ. ಹಂಸಕ್ಷೀರ ನ್ಯಾಯ ಅಂದರೆ ಈ ಹಾಲು ನೀರು ಬೆರೆಸಿ ಕೊಟ್ಟಾಗ ಹಂಸ ನೋಡಿ ಎಂಥ ಶಕ್ತಿ ಇದೆ, ದೇವರು ಹೇಗೆ ಕೊಟ್ಟಿದ್ದಾನೆ. ನೀರು ಮಾತ್ರ ಬಿಡ್ತದೆ, ಕೇವಲ ಕ್ಷೀರವನ್ನು ಮಾತ್ರ ಇಳಿತದಂತೆ, ಅಂಥ ಸಾಮರ್ಥ್ಯ ಇದೆ ಅದಕ್ಕೆ. ಹಾಗಾಗಿ ಆ ಹಂಸಕ್ಷೀರ ನ್ಯಾಯದೇನ ಅದನ್ನು ಏನು ಮಾಡ್ತದೆ? ನೀರನ್ನು ಮಾತ್ರ ಬಿಡ್ತದೆ, ಹಾಲನ್ನು ಮಾತ್ರ ತಗೊಳ್ತದೆ. ಹೀಗೆ ಈ ತರಹದ ಜ್ಞಾನಿಗಳು ನಮಗೆ ತಿಳಿಸಿಕೊಡ್ತಾರೆ. ಎಲ್ಲವೂ ಇದೆಯಪ್ಪ ಜಗತ್ತಿನಲ್ಲಿ, ಇಲ್ಲಂತಿಲ್ಲ. ಆದರೆ ನಿನಗೆ ಯಾವುದು ಎಟಕತ್ತೋ, ನಿನಗೆ ಯಾವುದು ಸರಿ ಹೋಗುತ್ತೋ, ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೋ ಅಷ್ಟನ್ನು ಮಾತ್ರ ನೀನು ಮಾಡಬೇಕು ಅಂತ ಒಂದು ಬೋಧನೆ. ಇನ್ನೊಂದು ಬೋಧನೆ ಮತಿ ಬಗ್ಗೆ ಮಾತಾಡಿ. ಶ್ರೀಪಾದರಾಜರು ಸತಿಸುತರ ಬಗ್ಗೆ ಮಾತಾಡಿದ್ದಾರೆ. ಸತಿ ಅಂದಲ್ಲಿ ಮತಿ ಅಂತ ಅರ್ಥ ಮಾಡ್ತಾರೆ. ಮತಿ ಅಂದಾಗ ಅರ್ಥ ಹೇಗೆ ಮಾಡಬೇಕು ಅಂದರೆ, ಎಲ್ಲರಿಗೂ ಮತಿ ಕೊಟ್ಟಿದ್ದಾನೆ ಪರಮಾತ್ಮ, ಬುದ್ಧಿ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಪರಮಾತ್ಮ ಕೊಟ್ಟಿದ್ದಾನೆ, ಬುದ್ಧಿ ಎಲ್ಲರಿಗಿದೆ. ಎಲ್ಲರಿಗೂ ಕೊಟ್ಟಂತ ಬುದ್ಧಿ ಅವರವರಿಗೆ ತಕ್ಕಂತೆ, ಅವರಿಗೆ ಯೋಗ್ಯತೆಗೆ ತಕ್ಕಂತೆ ಬುದ್ಧಿ ಇದೆ, ಹೌದಾ? ಹಾಗಾಗಿ ಏನು ಹೇಳ್ತಾರೆ? ಮತಿಯ ವಿಚಾರಕ್ಕೆ ಬಂದಾಗ ಎಂತಹ ಮತಿ ಹೇಳ್ತಾರಂದ್ರೆ, ಈ ಮತಿ ಎಂಬ ಶಬ್ದಕ್ಕೆ ಏನರ್ಥ ಮಾಡ್ತಾರೆ? ಲೌಕಿಕದಲ್ಲಿ ಒಂದರ್ಥ, ಆಧ್ಯಾತ್ಮಿಕದಲ್ಲಿ ಒಂದರ್ಥ. ಮತಿ ಎಂಬ ಶಬ್ದಕ್ಕೆ ಇಲ್ಲಿ ಹೆಂಡತಿ ಅಂತ ಅರ್ಥ. ಪುರಂದರದಾಸರ ಕೃತಿಯಲ್ಲೂ ಅದೇ ಬರ್ತದೆ. ಹೆಂಡತಿ ಪ್ರಾಣ ಹಿಂಡತಿ ಅಂತ ಒಂದು ದೇವರ ನಾಮ ಇದೆ, ಅಲ್ಲಿ ಕೂಡ ಹಾಗೆ ಅರ್ಥ ಮಾಡ್ತಾರೆ. ಹೆಂಡತಿ ಎನ್ನುವಂತಹ ಶಬ್ದಕ್ಕೆ ಲೋಕದಲ್ಲಿರುವಂತಹ ಒಂದು ಸ್ತ್ರೀ ಬಗ್ಗೆ ಮಾತಾಡಿ, ಇನ್ನೊಂದು ನಮ್ಮ ಜೀವನದಲ್ಲಿರುವಂತಹ ಶಾಸ್ತ್ರಕ್ಕೆ ಅರ್ಥ ಮಾಡ್ತಾರೆ. ನಮಗೆ ಬುದ್ಧಿ ಇದ್ರೆ ಬಹಳ ಒಳ್ಳೆಯದು. ಮನುಷ್ಯ ಸರಿಯಾಗಿ ಜೀವನದಲ್ಲಿ ತನ್ನ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ. ಆದರೆ ಬುದ್ಧಿ ಇಲ್ಲ ಅಂತಾದಾಗ, ಬುದ್ಧಿ ಕೆಟ್ಟು ಹೋದಾಗ ಆಗೇನಾಗುತ್ತೆ? ಮನುಷ್ಯ ಪೂರ್ಣವಾಗಿ ದಾರಿ ತಪ್ಪಿ ಹೋಗ್ತಾನೆ, ಗುರಿ ಇಲ್ಲದೇನೆ ಹೋಗಿಬಿಡ್ತಾನೆ. ಹಾಗಾಗಿ ಎರಡು ಕಡೆಗೆ ನಮಗೆ ಶಬ್ದಾರ್ಥವನ್ನು ಮಾಡಿ ತೋರಿಸ್ತಾರೆ. ಹಾಗಾಗಿ ಈ ಬುದ್ಧಿ ಎನ್ನುವಂಥ ವಿಷಯಕ್ಕೆ ಬಂದಾಗ ಶಾಸ್ತ್ರ ಹೇಳುತ್ತೆ ಆತ್ಮಬುದ್ಧಿ ಸುಖಾಯೈವ. ನೋಡಿ, ಇಷ್ಟೆಲ್ಲ ತಿರುಗಿ ಬರಬೇಕಾಯ್ತು. ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿ ನಾವು ಅಂತಿರ್ತೇವೆ ಹೆಚ್ಚಾಗಿದ್ದೇನು ಬೇಡ, ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ನಾವು ಬದುಕ್ತಾ ಇದ್ದೇವೆ, ನಮಗೆ ಯಾವ ತೊಂದರೆಗಳಿಲ್ಲ, ನಾವು ಆರಾಮವಾಗಿ ಬದುಕುತ್ತೇವೆ, ಸಾಕು ನಮಗೆ ಅಂತ ಹೇಳಿ ಆತ್ಮಬುದ್ಧಿ ಸುಖಾಯೈವ. ಸುಖ ಸಾಕು ನಮಗೆ, ಹೆಚ್ಚಾದ ಬುದ್ಧಿ ಬೇಡ ನಮಗೆ. ಇಷ್ಟು ಬುದ್ಧಿ ಇದೆ, ಇಷ್ಟು ವಿದ್ಯೆ ಇದೆ, ಇಷ್ಟು ಕಲೆ ಇದೆ, ಈಗ ಎಲ್ಲವೂ ನಡೀತಾ ಇದೆ, ಇಷ್ಟು ಸಾಕಪ್ಪ ನಾವು ಬದುಕೊಳ್ಳಿಕ್ಕೆ ಅಂತ ಹೇಳಿ ಎಷ್ಟೋ ಜನ ತಮ್ಮದೇ ಆದಂಥ ಒಂದು ಏನು ಮಾಡ್ತಾರೆ, ತಮ್ಮದೇ ಆದಂಥ ಒಂದು ಚೌಕಟ್ಟು, ಆ ಚೌಕಟ್ಟಿನಲ್ಲೇ ಬದುಕ್ತಾ ಇರ್ತಾರೆ. ನನಗಿಷ್ಟು ವಿದ್ಯೆ, ನನಗಿಷ್ಟು ಧನ, ನನಗಿಷ್ಟು ಬುದ್ಧಿ, ನನಗಿಷ್ಟು ಜವಾಬ್ದಾರಿ, ನನಗಿಷ್ಟೆಲ್ಲವೂ ಅನುಕೂಲ ಇದೆ, ಸತಿಸುತರೆಲ್ಲ ಇದ್ದಾರೆ, ನಾನು ಧರ್ಮ ಮಾಡಬೇಕು, ನಾನು ಇಷ್ಟು ಮಾಡಿಕೊಂಡು ಹೋದರೆ ಆಯ್ತು, ಸುಖ, ಯಾವ ತೊಂದರೆ ಇಲ್ಲ, ಯಾರಿಗೂ ನಾನು ಬೇಡವನು ಆಗಲ್ಲ, ಅವನ ಪಾಡಿಗೆ ಅವನಿದ್ದಾನೆ ಅಂತಿರ್ತಾರೆ ಎಲ್ಲೋ ಕಡೆಗೆ. ಅವ್ರ ಪಾಡಿಗೆ ಅವರು ಆರಾಮಿದ್ದಾರೆ, ಬಿಡಿ ಚಿಂತೆ ಇಲ್ಲ, ಅವ್ರ ಪಾಡಿಗೆ ಅವರು ಆರಾಮಿದ್ದಾರೆ ಅನ್ನುವಂಥ ಶಬ್ದವನ್ನೇ ಹೇಳ್ತಾ ಇರ್ತಾರೆ.
ಅದಕ್ಕೆ ಅಂತಾರೆ ಆತ್ಮಬುದ್ಧಿ ಸುಖಾಯೈವ. ಎಲ್ಲರೂ ಹಾಗೇನೆ, ಅನಾದಿ ಕಾಲಕ್ಕೂ ಹಾಗೇನೆ, ಹಿರಿಯರೆಲ್ಲ ಹಾಗೆ ಬರೆದಿದ್ದಾರೆ. ಏನಾಯಿತು, ಸ್ವಲ್ಪ ಶಾಸ್ತ್ರಾಧ್ಯಯನ ಆಯಿತು, ಒಂದು ಸ್ವಲ್ಪ ತಂದೆ ಮನೆ ಮಾಡಿದ್ದಾನೆ, ಒಂದು ಸ್ವಲ್ಪ ದುಡ್ಡು ಮಾಡಿದ್ದಾರೆ, ಈಗ ನನ್ನ ಮದುವೆ ಆಗಿದೆ, ಈಗ ನಾನು ಆರಾಮಾಗಿದ್ದೀನಿ, ನನ್ನ ಹೆಂಡರು ಮಕ್ಕಳು ಚೆನ್ನಾಗಿದ್ದಾರೆ, ಇನ್ನೇನಪ್ಪ ಧರ್ಮಕರ್ಮ ಮಾಡಿಕೊಂಡು ಹೋಗಬೇಕು, ಅಷ್ಟನ್ನು ಬಿಟ್ಟರೆ ನನಗೆ ಇನ್ನೇನು ಮಾಡಲಿಕ್ಕಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕರು ಹಾಗೆ ಬಾಳಿ ಬದುಕಿದವರಿದ್ದಾರೆ. ಇದು ಯಾವ ಇದರಲ್ಲಿ? ಒಂದನೇ ಸಾಲಲ್ಲಿ ಆತ್ಮಬುದ್ಧಿ ಸುಖಾಯೀವ. ಗುರುಬುದ್ಧಿ ವಿಶೇಷತಃ ಅಂತ ಹೇಳ್ತಾರೆ. ಗುರುಬುದ್ಧಿ ವಿಶೇಷತಃ, ಗುರುಗಳು ಕೊಟ್ಟಂತಹ ಬುದ್ಧಿ ಅದು ವಿಶೇಷ. ನಮಗಂತೂ ಬುದ್ಧಿ ಇತ್ತು. ಮೊದಲು ಗುರುಕುಲಕ್ಕೆ ಹೋಗಿದ್ದೇವೆ, ಅಲ್ಲಿ ಅಧ್ಯಯನ ಮಾಡಿದ್ದೇವೆ, ಅಲ್ಲಿ ಗುರುಗಳ ಸನ್ನಿಧಾನದಲ್ಲಿದ್ದೇವೆ, ಅವರು ತಮಗೆ ಬೇಕಾದ ಎಲ್ಲ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ನಮಗೆ ಎಷ್ಟು ಪಡಿಬೇಕೋ ಅದನ್ನು ನಾವು ಪಡೆದಿದ್ದೇವೆ. ಮೊದಲಿದ್ದಂಥ ಬುದ್ಧಿಗಿಂತಲೂ ಗುರುಗಳ ಸಹವಾಸದಿಂದ ಒಂದು ಸ್ವಲ್ಪ ಬುದ್ಧಿ ಹೆಚ್ಚಾಗಿದೆ, ಸ್ವಲ್ಪ ಬುದ್ಧಿ ಜಾಸ್ತಿ ಬಂತು. ಗುರುಬುದ್ಧಿ ವಿಶೇಷತಃ. ಇನ್ನು ಗುರುಬುದ್ಧಿ ಬಂದ ಮೇಲೆ ಅದರ ಸಾಧನ ಬೇರೆ. ಯಾಕೆ? ಹೆಚ್ಚಾದ ಬುದ್ಧಿಗೆ ತಕ್ಕಂತೆ ಕೆಲಸ ಮಾಡ್ತಾನೆ. ಈಗ ದೇವರ ಬುದ್ಧಿ ಕೊಟ್ಟ, ಎಲ್ಲವೂ ನಡೀತಾ ಇದೆ, ಎಲ್ಲವೂ ಸರಿ ಹೋಗ್ತಾ ಇದೆ. ಹಾಗಾಗಿ ಅವನು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾನೆ. ಯಾಕೆ? ಹೆಚ್ಚಾದಂಥ ಬುದ್ಧಿ ಪಡೆದದ್ದರಿಂದ. ಗುರುಬುದ್ಧಿ ವಿಶೇಷತಃ. ಪರಬುದ್ಧಿ ವಿನಾಶಾಯ. ಇನ್ನೊಂದೇನು? ಪರಬುದ್ಧಿ. ಈ ದುರ್ಯೋಧನನಿಗೆ ಸಮಸ್ಯೆ ಏನಾಗಿತ್ತು ಅಂದರೆ, ಮೊದಲೇ ಅವನು ಪಾಪ ದುರ್ಬುದ್ಧಿಯವನು. ದುರ್ಯೋಧನ ಮೂಲತಃ ಅವನಿಗೆ ದುರ್ಬುದ್ಧಿನೇ ಇತ್ತವನಿಗೆ. ಆ ದುರ್ಬುದ್ಧಿ ಇದ್ದಂಥ ವ್ಯಕ್ತಿಗೆ ಮತ್ತೊಂದು ದುರ್ಬುದ್ಧಿ ಕೊಡುವಂಥ ವ್ಯಕ್ತಿ ಬಂದ. ನೋಡಿ, ಒಬ್ಬ ಮೂಲತಃ ದುರ್ಬುದ್ಧಿ ಉಳ್ಳವನಿದ್ದಾನೆ. ಆ ದುರ್ಬುದ್ಧಿ ಉಳ್ಳವನಿಗೆ ಮತ್ತೊಬ್ಬ ದುರ್ಬುದ್ಧಿಯನ್ನು ಬೋಧಿಸ್ತಾ ಇದ್ದಾನೆ. ಈ ದುರ್ಬುದ್ಧಿಯನ್ನು ಬೋಧಿಸ್ತಕ್ಕಂಥ ವ್ಯಕ್ತಿಗೆ ಮತ್ತೊಬ್ಬ ದುರ್ಬುದ್ಧಿ ಬೋಧಿಸ್ತಾ ಇದ್ದಾನೆ. 3 ಶಕ್ತಿ ಇದೆ ಅಲ್ಲಿ. ಹಾಗಾಗಿ ಏನಾಗ್ತಾ ಬಂತು? ಪರಬುದ್ಧಿ ವಿನಾಶಾಯ. ನಾಶಕ್ಕೆ ದಾರಿ ಆಯಿತು. ನಾಶವಾಗಬೇಕಾದ್ರೆ ಒಂದರಿಂದೇ ಆಗಲ್ಲ. ನಾವು ಹಾಳಾಗಬೇಕಾದ್ರೆ, ನಾವು ನಾಶ ಆಗಬೇಕಾದ್ರೆ ನಮಗೆ ಏನಾಗುತ್ತೆ? ಪರಬುದ್ಧಿಯಿಂದ ನಾಶ ಆಗ್ತೇವೆ ನಾವು. ನಮ್ಮಲ್ಲೇ ಸ್ಥಿರವಾದ ಬುದ್ಧಿ ಇತ್ತು ಅಂದರೆ ನಾವು ಹಾಳಾಗಲ್ಲ. ಆದರೆ ಇನ್ನೊಬ್ಬರ ಮಾತು ಕೇಳ್ತೀವಲ್ಲ, ಅವರು ಪರಬುದ್ಧಿಯವರೇ ಇರ್ತಾರೆ, ದುರ್ಬುದ್ಧಿಯವರೇ ಇರ್ತಾರೆ, ಏನೋ ಕೆಟ್ಟದ್ದನ್ನು ಹೇಳ್ತಿರ್ತಾರೆ. ಹಾಗಾಗಿ ಅವರ ವಶ ಆಗಿಬಿಟ್ರೆ ಮುಗೀತು, ನಮ್ಮ ಕತೆ ಮುಗೀತು. ಅನಾಯಾಸವಾಗಿ ನಾವು ಹಾಳಾಗಿ ಹೋಗ್ತೇವೆ. ಆಮೇಲೆ ನಗೋರವರೇ ಇರ್ತಾರೆ, ನಮ್ಮನ್ನು ಕೆಳಗ ಹಾಕಿ ನಗತಕ್ಕಂಥವರೇ ಅವರೇ. ನನ್ನ ಜಾಲಕ್ಕೆ ಬಿದ್ದ, ಮೋಸ ಆಗಿ ಹೋದ. ಈ ತರಹದ ಪರಿಸ್ಥಿತಿ. ಪರಬುದ್ಧಿ ವಿನಾಶಾಯ. ಇನ್ನೊಂದು ಶಬ್ದ ಹೇಳ್ತದೆ, ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂತ ಮತ್ತೊಂದು. ಇಲ್ಲಿ ಮತ್ತೆ ಅದೇ ಅರ್ಥ ಮಾಡ್ತಾರೆ. ಸ್ತ್ರೀ ಎಂಬ ಶಬ್ದಕ್ಕೆ ಸತ್ವ, ರಜಸ್ಸು, ತಮಸ್ಸು ತ್ರಿಗುಣಾತ್ಮಕವಾಗಿದ್ದು. ಸ್ತ್ರೀ ಅಂದರೆ ಕೇವಲ ಸ್ತ್ರೀ ಅಂತಲ್ಲ, ಸ್ತ್ರೀ ಶಬ್ದಕ್ಕೆ ಚಂಚಲ ಅಂತ ಕರೆದಿದ್ದಾರೆ. ಸ್ತ್ರೀ ಎಂಬ ಶಬ್ದಕ್ಕೆ ಚಂಚಲ. ಸ್ತ್ರೀ ಎಂಬ ಶಬ್ದಕ್ಕೆ ಅರ್ಥ ಏನು? ಬುದ್ಧಿ ಅಂತ ಅರ್ಥ. ಸ್ಥಿರವಾದ ಬುದ್ಧಿ ಅದು ಯಾರನ್ನೂ ಹಾಳು ಮಾಡಲ್ಲ, ಚಂಚಲವಾದ ಬುದ್ಧಿ ಹಾಳು ಮಾಡುತ್ತೆ. ಚಂಚಲವಾದ ಬುದ್ಧಿ ಯಾರ ಬಗ್ಗೆ ಮಾತಾಡ್ತೀರಾ? ಬುದ್ಧಿ ಚಂಚಲವಾದರೆ ಅಂದರೆ ಮನಸ್ಸು ಒಂದು ಕಡೆಗೆ ಸ್ಥಿರವಾಗದೇ ಇದ್ದರೆ, ಬುದ್ಧಿ ಸ್ಥಿರವಾಗದೇ ಇದ್ದರೆ, ಬಹಳ ಚಂಚಲವಾಗಿ ಆವಾಗ್ತಾ ಇದ್ದರೆ, ಯಾವಾಗ ಚಂಚಲವಾದಂಥ ಮನಸ್ಸಾಗತ್ತೋ ಆಗ ಯಾವ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಜೀವನದಲ್ಲಿ ಯಾವುದೂ ಸಾಧಿಸ್ಲಿಕ್ಕಾಗಲ್ಲ, ಸಾಧನೆ ಯಾವುದೂ ಮಾಡಲಿಕ್ಕಾಗಲ್ಲ. ಸರಿಯಾದ ವಿದ್ಯೆ ಆಗಲ್ಲ, ಸರಿಯಾದ ರೀತಿಯಲ್ಲಿ ಬದುಕಲಿಕ್ಕಾಗಲ್ಲ, ತಂದೆ ತಾಯಿ ನಂಬಲಿಕ್ಕಾಗಲ್ಲ, ತನ್ನ ಜೀವನ ರೂಪಿಸ್ಕೊಳ್ಳಿಕ್ಕಾಗಲ್ಲ, ಏನೋ ಸಿದ್ಧಿಯನ್ನು ಪಡೀಲಿಕ್ಕಾಗಲ್ಲ, ಯಾವುದು ಮಾಡಲಿಕ್ಕೂ ಆಗಲ್ಲ. ಯಾಕೆ? ಸ್ಥಿರವಾದ ಬುದ್ಧಿ ಇಲ್ಲ. ಯಾಕೆ? ನಿಮ್ಮ ಮಗನ ಮದುವೆ ಮಾಡಿಲ್ವಾ, ತುಂಬ ವಯಸ್ಸಾಗ್ತಾ ಇದೆ ಅಂತ ಯಾರು ಕೇಳಿದ್ರೆ ಅವನ ಬುದ್ಧಿ ಸ್ಥಿರ ಇಲ್ಲ ರೀ ಅಂತ. ಅವನ ಬುದ್ಧಿ ಸ್ಥಿರ ಇಲ್ಲ. ಯಾವಾಗ ಅವನ ಬುದ್ಧಿ ಸ್ಥಿರವಾಗುತ್ತೋ ಆಗ ಅವನಿಗೆ ಮದುವೆ ಮಾಡ್ತೇವೆ. ನೋಡಿ ಎಂಥ ವಿಚಿತ್ರ ಇದೆ. ಹಾಗಾಗಿ ಸ್ತ್ರೀ ಬುದ್ಧಿ ಅಂದಲ್ಲಿ ಚಂಚಲ ಬುದ್ಧಿ ಅಂತ ಅರ್ಥ.
ಅಂದರೆ ಒಂದು ಸ್ಥಿರವಾದ ಬುದ್ಧಿ ಇಲ್ಲ ಅವನಿಗೆ, ಚಂಚಲವಾದ ಬುದ್ಧಿ ಇದೆ. ಈ ಚಂಚಲವಾದಂತಹ ಬುದ್ಧಿ ಅಂದರೆ ಇದು ಎಲ್ಲದಕ್ಕೂ ತಗೊಳ್ಳಿ. ನಮ್ಮ ಜೀವನದ ಬದುಕಿನಲ್ಲಿ ಅಷ್ಟೇ, ಅಡಿಗೆ ಮಾಡೋಣೋ ಬೇಡೋ, ಶ್ರೀಪಾದರಾಜರ ಆರಾಧನೆ, ಮುಳುಬಾಗ್ಲಿಕ್ಕೆ ಹೋಗ್ಬೇಡ, ಸುಮ್ಮನೆ ಆರಾಮಾಗಿ ಒಳ್ಳೆ ಊಟ ಗೀಟ ಮಾಡ್ಕೊಂಡು ಆರಾಮಿರೋಣ. ಯಾಕೆ ಪಲ್ಯಕಾಯಿ ತರೋದು, ಹೆಚ್ಚೋದು, ಕೊಚ್ಚೋದು, ಯಾಕೆ ಸುಮ್ಮನೆ ಇವೆಲ್ಲ ಮಾಡೋದು ಬೇಡ. ಒಂದು ಕಡೆ ಮನಸ್ಸು ಇಲ್ಲ, ಪಾಪ ಯಜಮಾನ್ರೇ ಇಲ್ಲಿದ್ದಾರೆ, ಅವರೇ ಹೋಗಿಲ್ಲ ಮುಳುಬಾಗ್ಲಿಕ್ಕೆ, ನಾನು ಯಾಕೆ ಹೋಗಬೇಕು. ಎರಡನೇ ಸಲ ತಿರ್ಗಾ ಮಕ್ಕಳು ಬಂದು ಕೇಳ್ತಾರೆ, ಅಮ್ಮ ಮುಳುಬಾಗ್ಲಿಕ್ಕೆ ಹೋಗಲ್ವಾ? ಇಲ್ಲಪ್ಪ, ಅಪ್ಪ ಏನು ಅಂದಿಲ್ಲ, ಹಾಗಾಗಿ ನಾನೇನು ಮಾತಾಡಿಲ್ಲ. ಹೀಗೆ ಬೆಳಗಿಂದ 10ರಿಂದ 11, 12ಕ್ಕೆ ಯಾತ್ರಾ ಶುರು ಆಗತ್ತೆ ನೋಡಿ. ಹೇಗಿದ್ರು 1 ಗಂಟೆ ಮೇಲೆ ಊಟ, ಅದಕ್ಕೆ ಯಾಕೆ ಚಿಂತೆ ಮಾಡೋದು ಅಂತ ಹೇಳಿ ಆಗ ನಿರ್ಧಾರ ಮಾಡೋದು. ಅದು ನಿನ್ನೆ ರಾತ್ರಿ ವಿಚಾರ ಇಲ್ಲ, ಮೊನ್ನೆ ರಾತ್ರಿ ವಿಚಾರ ಇಲ್ಲ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬೋದಾಗಿತ್ತು, ಇಲ್ಲ. ಶುರುವಾಗಿದ್ದು ಯಾವಾಗ? 11 ಗಂಟೆಗೆ ನಿರ್ಧಾರ. 11 ಗಂಟೆಗೆ ಹೋದರೆ 11, 12, 1 ಗಂಟೆಗೆ ಸರಿಯಾಗಿ ಮುಳುಬಾಗಿಲು ಮುಟ್ಟೋದು. ಅಲ್ಲಿ ಹೋಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಹೊರಗಡೆ ಬಂದು ಎಲ್ಲಿ ಜಾಗ ಮಾಡಿದ್ದಾರೋ ಅಲ್ಲಿ ಊಟಕ್ಕೆ ಕೂತ್ಕೊಂಡು ಸುಗ್ರಾಸ ಭೋಜನ ಮಾಡಿ ಮನೆಗೆ ಬಂದ್ಬಿಡು. ಸಾಯಂಕಾಲ ಆಗತ್ತೆ, ಕಾರಲ್ಲಿ ಅರ್ಧಕ್ಕರ್ಧ ನಿದ್ರೆ ಮಾಡಿಕೊಂಡು ಬಂದ್ಬಿಡೋದು ಮನೆಗೆ, ಮುಗಿದ ಕೆಲಸ. ಯಾಕೆ? ಚಂಚಲ, ನಿರ್ಧಾರ ಇಲ್ಲ, ಸುಖ. ಒಂದು ರೀತಿಯಿಂದ ಶ್ರೀಪಾದರಾಜರ ಮಹಾತ್ಮರ ಸನ್ನಿಧಾನದಲ್ಲಿ ಏನೂ ಆಗಲಿಲ್ಲ ಅಂದರೆ ಕೊನೆಗೆ ಅಷ್ಟ ತೀರ್ಥ ಪ್ರಸಾದ ಆಯಿತು, ಮಂತ್ರಾಕ್ಷರ ಸಿಕ್ಕಿದೆ, ಗುರು ಅನುಗ್ರಹ ಆಗಿದೆ, ಅಟ್ಟಾದರೂ ಸರಿ. ಒಂದು ವೇಳೆ ಅದನ್ನೂ ಆಗದೆ ಹೋದರೆ ಗತಿ ಏನಾಗಿದೆ? ಸಮಯ ವಿಳಂಬವಾಗಿ ಅಲ್ಲಿ ಊಟ ಎಲ್ಲ ಮುಗಿದು ಹೋದ ಮೇಲೆ ಯಾವಾಗೋ ಹೋಗಿ ಸೇರಿ, ಯಾಕಾದ್ರೆ ಈ ಥರ ಮಾಡಿಬಿಟ್ನಪ್ಪ, ನಿನ್ನ ಬುದ್ಧಿನೇ ಇದೆಲ್ಲ ಮಾಡಿದ್ದು, ನೀನು ಹೀಗೆ ಮಾಡಿದ್ದು, ನಿನ್ನ ಪ್ಲಾನ್ ಸರಿ ಇಲ್ಲ, ನಿನ್ನ ಇದು ಸರಿ ಇಲ್ಲ, ಈ ಥರ ಎಲ್ಲ. ಯಾಕೆ? ಇದು ಸ್ತ್ರೀ ಬುದ್ಧಿ, ಅಂದರೆ ಚಂಚಲವಾದ ಬುದ್ಧಿ ಅಂತ ಅರ್ಥ. ಈ ಸರಿಯಾಗಿ ನಡೆದು ಹೋದರೆ ಚಂಚಲ ಬುದ್ಧಿನೂ ವರ್ಕೌಟ್ ಆಗಿಬಿಡ್ತದೆ. ಚಂಚಲ ಬುದ್ಧಿ ಏನು ನಿರ್ಧಾರನೇ ಇಲ್ಲ, ಅನಿರ್ಧಾರಿತ. ಯಾವ ನಿರ್ಧಾರ ಮಾಡಿದ್ದಿಲ್ಲ, ಇದ್ದಕ್ಕಿದ್ದಾಗೆ ನಿರ್ಧಾರ ಮಾಡಿ ಹೋಗಿಬಿಟ್ಟಿದ್ದೇವೆ, ತೊಂದರೆ ಏನಿಲ್ಲ, ಏನೋ ಸರಿ ಹೋಯಿತು. ಒಂದು ವೇಳೆ ಹಾಗಾಗದೇ ಇದ್ರೆ ಅವಸರದಲ್ಲಿ ನಾವು ನಿರ್ಧಾರ ತೆಗೆದುಕೊಂಡು ಹೊರಟಾಗ ಏನೋ ನಮಗೆ ಅಚಾತುರ್ಯ ಆಗಲಿ, ಏನೋ ಆಗಲಿ, ಅನಾನುಕೂಲ ಆಗಲಿ, ಅಲ್ಲಿ ಮುಳುಬಾಗ್ಲಿಕ್ಕೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಪರಿಸ್ಥಿತಿ ಬಂದರೆ ತಿರುಗಿ ಈಚೆನೂ ಬರಲಿಕ್ಕೆ ಆಗದೆ, ಆಚೆ ಬರಲಿಕ್ಕೆ ಆಗದೆ, ಯಾವುದೋ ಬಳಗದ ಮನೆಗೆ ಹೋಗಿ ಅವರಿಗೆ ಏನೇನೋ 108 ಕತೆ ಹೇಳಿ, ಹೌದು ನಾನು ಅಡುಗೆ ಮಾಡ್ತಿದ್ದೆ ಆದರೆ ನಾನು ಅಡುಗೆ ಮಾಡಿಲ್ಲ ಇವತ್ತು ಅಂತ ಅವ್ರು ಹೇಳಿ ಅವಲಕ್ಕಿ ತಿನ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಇರ್ತದೆ. ಇದೆಲ್ಲ ನಿನ್ನಿಂದ ಆಯಿತು, ಕೊನೆಗೆ ಅಲ್ಲಿಗೆ ಬಂತು. ಅದು ಜಗಳಕ್ಕೆ ದಾರಿ ಆಗುತ್ತೆ, ಅದು 108 ಚರ್ಚೆಗೆ ದಾರಿ ಆಗತ್ತೆ. ಹೀಗೆಲ್ಲ ಪರಿಸ್ಥಿತಿ ಇರ್ತದೆ. ಆದ್ದರಿಂದ ಹೇಳ್ತಾರೆ ಶಾಸ್ತ್ರಕಾರರು, ಬುದ್ಧಿ ನಮಗೆ ಸ್ಥಿರವಾದ ಬುದ್ಧಿ ಬೇಕು. ಅದಕ್ಕೆ ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು. ಸತಿ ಹೇಗಿರಬೇಕು ಅಂದರೆ ಬುದ್ಧಿ 2, ಲೌಕಿಕ ಅಲೌಕಿಕ. ಲೌಕಿಕ ಸತಿನೂ ಅನುಕೂಲವಾಗಿರಬೇಕು, ಅದು ಒಳ್ಳೆಯದೇ, ಅದು ಹಿತೋಕ್ತಿನೇ. ನಿಮ್ಮ ಹೆಂಡತಿ ಆಗಿದ್ದಾರೆ, ಚೆನ್ನಾಗಿದ್ದ, ಅಂದರ್ಥ ಏನು? ಧರ್ಮ ಕರ್ಮ ಮಡಿ ಅದು ಇದು ಶಾಸ್ತ್ರ ಪುರಾಣ ಎಲ್ಲವನ್ನು ತಿಳ್ಕೊಂಡು ಸರಿಯಾಗಿ ರೀತಿ ನೀತಿ ಎಲ್ಲ ಅರ್ಥ ಮಾಡಿಕೊಂಡು ಸ್ತ್ರೀ ಧರ್ಮವನ್ನು ತಿಳಿದುಕೊಂಡು ಎಲ್ಲವನ್ನು ಮಾಡಿಕೊಂಡು ಅವರು ಪತಿ ಸೇವೆಯನ್ನು ಮಾಡಿಕೊಂಡು ಹೊರಟಿದ್ದಾರೆ. ಯಾವ ತೊಂದರೆ ಇಲ್ಲ. ಮನೆ ನಿಲ್ಲುವುದೇ ಸತಿಯಿಂದ. ಒಂದು ಮನೆ ನಿಲ್ಲಬೇಕಾದ್ರೆ ಸತಿಯಿಂದ, ಒಂದು ದೇಶ ನಿಲ್ಲಬೇಕಾದ್ರೆ ಸತಿಯಿಂದ. ಹಾಗಾಗಿ ಆ ಎಲ್ಲವೂ ಕೂಡ ಅಧಿಕಾರ. ಅದಕ್ಕೆ ಅಂತಾರೆ ಏನಂತೆ ತಂತ್ರಜ್ಞಾನೇ ವಿಶೇಷತಃ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ತಂತ್ರಜ್ಞಾನದಲ್ಲಿ ಏನು ಸ್ತ್ರೀಯರಿಗೆ ವಿಶೇಷವಾದಂತಹ ಬಲವನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ತಂತ್ರಜ್ಞಾನದಲ್ಲಿ ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಬಹಳ ನಿಪುಣರಾಗಿರ್ತಾರೆ ಅಂತ ಹೇಳ್ತಾರೆ. ಇಷ್ಟ ಆಯಿತು. ಏನರ್ಥ ಬಂತು? ಸತಿ ಅನುಕೂಲವಾಗಿರಬೇಕು. ಲೌಕಿಕದಲ್ಲಿ ಸರಿಯಾಗಿದ್ರೇನೆ ಧರ್ಮ ಕರ್ಮ ಎಲ್ಲವನ್ನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಎಲ್ಲವನ್ನ ಮಾಡಬೇಕಾದ್ರೆ ಧರ್ಮ, ಮನೆಯನ್ನು ಗೆಲ್ಲಬೇಕಾದ್ರೆ ಮುಖ್ಯವಾಗಿ ಏನು ಬೇಕು ನಮಗೆ? ಮನೆ ನಡೆಸ್ಕೊಂಡು ಹೋಗತಕ್ಕಂಥ ಸತಿ ಚೆನ್ನಾಗಿರಬೇಕು. ಅಂದಾಗ ಎಲ್ಲ ಧರ್ಮ ಕರ್ಮಗಳು ಸರಿಯಾಗಿ ಆಗ್ತದೆ ಅನ್ನುವಂತಹ ಲೌಕಿಕ ಬೋಧನೆ ಮಾಡಿ ಮತ್ತೆ ಹೋಗ್ತಾರೆ, ಮತ್ತ ಬುದ್ಧಿಗೆ ಹೋಗ್ತಾರೆ.
ಬುದ್ಧಿ ಸರಿಯಾಗಿದ್ರೇನೆ ನಮಗೆಲ್ಲ ತಿಳ್ಕೊಳ್ಳಿ ಸಾಧ್ಯ ಇದೆ. ತಿಳಿಯೋದು ಯಾವುದರಿಂದ? ಬುದ್ಧಿಯಿಂದ. ಅದಕ್ಕೆ ಬುದ್ಧ್ಯಾದಿ ಕರ್ಮಗಳ ಒಳಗಿದ್ದು ಪರಮಾತ್ಮ ತಿಳಿಸ್ತಾನೆ. ತಿಳಿಸುವವ ನೀನೇ ಶ್ರುತಿ ತತಿಯೊಳಗಿದ್ದು ತಿಳಿ ಹೇಳುವ ನೀನೆ ಬುದ್ಧ್ಯಾದಿ ವಿಷಯಗಳಿಗೆ. ತಿಳಿಸಬೇಕಾದವನು ದೇವರೇ. ನಮ್ಮ ಎಲ್ಲ ಬುದ್ಧ್ಯಾದಿಗಳ ಇಂದ್ರಿಯ ಒಳಗೆ ಬಂದು ಸೇರಿಕೊಂಡು ಅದೇ ಪರಮಾತ್ಮನೇ ನಮಗೆ ತಿಳಿಸ್ತಾನೆ. ನಮ್ಮ ಬುದ್ಧಿ ಒಳಗೆ ಬರ್ತಾನೆ, ಇಂದ್ರಿಯ ಒಳಗೆ ಬರ್ತಾನೆ, ದೇಹದ ಒಳಗೆ ಬರ್ತಾನೆ, ಪ್ರಾಣದೊಳಗೆ ಬರ್ತಾನೆ. ತಿಳಿಸಬೇಕಾದ್ರೆ ಆ ತಿಳಿಸುವಂತೆ ರೀತಿಯಲ್ಲಿ ಮಾಡ್ತಾನೆ ಪರಮಾತ್ಮ. ನಮ್ಮ ದೇಹದಲ್ಲೇ ಇರ್ತಾನೆ ವ್ಯಾಪಕನಾಗಿ ಪರಮಾತ್ಮ. ತಾನೇ ವ್ಯಾಪಕನಾಗಿದ್ದುಕೊಂಡು ಈ ಎಲ್ಲ ಶ್ರುತಿತತಿಗಳನ್ನು ನಮಗೆ ಅರ್ಥ ಮಾಡಿಸ್ತಾನೆ ಪರಮಾತ್ಮ. ಹಾಗೆ ನಮ್ಮಲ್ಲೇ ಬುದ್ಧಿ ಇಲ್ಲ ಅಂತಾದರೆ ಆ ಬುದ್ಧಿಯನ್ನೂ ಕೊಡ್ತಾನೆ. ಶುದ್ಧವಾದಂಥ ಬುದ್ಧಿಯನ್ನು ಕೊಡ್ತಾನೆ ಪರಮಾತ್ಮ. ಸದ್ಬುದ್ಧಿಯನ್ನು ಕೊಡುವನು. ಹಾಗಾಗಿ ಎಲ್ಲ ಅನುಕೂಲ ಇರಬೇಕು. ಇವತ್ತು ಕಾರ್ಯಕ್ರಮ ನಿಮ್ಮದು, ಹೌದಾ? ಹಾಗಾದರೆ ಹೇಗೆ ಮಾಡಬೇಕು? ಪಾಪ ಕಾರ್ಯಕ್ರಮ ಅವನು ಕಲಾವಿದ ಇದ್ದಾನೆ, ಕಾರ್ಯಕ್ರಮ ಮಾಡಬೇಕಾಗಿದೆ. ಹೇಗೆ? ಅಲ್ಲಿ ಏನಿಲ್ಲ, ಎಲ್ಲ ವ್ಯವಸ್ಥೆ ಇದೆಯಲ್ಲಪ್ಪ, ಎಲ್ಲ ಅನುಕೂಲ ಇದೆಯಲ್ಲಪ್ಪ ಅಂತ ಕೇಳ್ತಿರ್ತಾರೆ. ಹಾಂ ಸ್ವಾಮಿ, ಎಲ್ಲ ಅನುಕೂಲ ಇದೆ, ಒಳ್ಳೆ ವೇದಿಕೆ ಮಾಡಿದ್ದಾರೆ, ಎಲ್ಲ ಥರ ಅನುಕೂಲ ಮಾಡಿಟ್ಟಿದ್ದಾರೆ. ನೀವು ಹೋದ ತಕ್ಷಣ ನಿಮಗೆ ಸರಿಯಾದ ಸ್ವಾಗತ ಇದೆ. ಹೋದ್ಮೇಲೆ ನಿಮಗೆ ವೇದಿಕೆ ಮೇಲೆ ಬಿಡ್ತಾರೆ. ಈಗ ನೀವು ಕಾರ್ಯಕ್ರಮ ಮಾಡಿ ಬಂದ ಮೇಲೆ ಎಲ್ಲ ಅನುಕೂಲ ಮಾಡಿದ್ರಪ್ಪ, ಚೆನ್ನಾಗಾಯಿತು. ಹಾಗೆ ಅಲ್ಲಿ ಏನೂ ಅನುಕೂಲ ಇಲ್ಲ ಅಂದರೆ ಏನು ಮಾಡಬೇಕು? ಪಾಪ ಕಾರ್ಯಕ್ರಮ ಏನು ಮಾಡಬೇಕು? ಹೌದಾ? ಹೀಗಾಗಿ ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದಕ್ಕೂ ಅನುಕೂಲ ಬೇಕು, ಪ್ರತಿಯೊಂದಕ್ಕೂ ಅನುಕೂಲ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚು ನಮಗೆ ಬುದ್ಧಿ, ಆ ಬುದ್ಧಿನೇ ನಮಗೆ ಯಾವಾಗಲೂ ಅದಕ್ಕೆ ಈ ಬುದ್ಧಿ ಮತ್ತು ಮನಸ್ಸು. ಅನೇಕ ಆಥರ್ಸ್ಗಳಿದ್ದಾರೆ, ಅನೇಕ ಥಿಂಕರ್ಸ್ ಇದ್ದಾರೆ, ಎಲ್ಲ ಅನೇಕ ವಿಚಾರವಂತರೆಲ್ಲ ಹೇಗಿದ್ದಾರೆ ಅಂದರೆ ಅವರೇನು ಮಾಡ್ತಾರೆ? ಮನಸ್ಸು ಎಂಬ ಶಬ್ದವನ್ನು ಆಡ್ತಾರೆ. ಮೈಂಡ್ ಅಂದ್ಬಿಟ್ರೆ ಮತ್ತೇನಿಲ್ಲ ಅವರಲ್ಲಿ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಶಾಸ್ತ್ರಕಾರರು ಏನು ಮಾಡ್ತಾರೆ? ಮನಸ್ಸು ಬೇರೆ, ಬುದ್ಧಿ ಬೇರೆ. ನಮ್ಮಲ್ಲಿ ಎರಡು ವ್ಯವಸ್ಥೆ ಮಾಡಿದ್ದಾರೆ. ಮನಸ್ಸಿಗಿಂತಲೂ ಬುದ್ಧಿ ದೊಡ್ಡದು. ಯಾಕೆ? ಮನಸ್ಸೇನು ಮಾಡುತ್ತೆ? ಅದು ಸಂಕಲ್ಪ ವಿಕಲ್ಪಕಂ ಮನಃ. ಮನಸ್ಸೇನು ಮಾಡ್ತದೆ? ಚಂಚಲವಾಗತ್ತೆ. ಮನಸ್ಸು ಚಂಚಲ, ಆದರೆ ಬುದ್ಧಿ ಚಂಚಲ ಆಗಬಾರ್ದು. ಬುದ್ಧಿ ನಿರ್ಧಾರ ಮಾಡುತ್ತೆ. ಎರಡಿದೆ, ಆ ಎರಡರಲ್ಲಿ ಇದು ಮಾಡಲು ಅಂದಾಗ ಬುದ್ಧಿ ನಿರ್ಧಾರ ಮಾಡುತ್ತೆ, ಇದು ಮಾಡು. ಹಾಗಾಗಿ ಮನಸ್ಸಿಗಿಂತಲೂ ಬುದ್ಧಿ ಶ್ರೇಷ್ಠ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರದಸ್ತು ಸಹ. ಹಾಗೆ ಈಗ ದೇಹ ಶ್ರೇಷ್ಠವಾ? ಹೌದು, ದೇಹ ಶ್ರೇಷ್ಠ. ದೇಹಕ್ಕಿಂತ ಯಾವ ಶ್ರೇಷ್ಠ? ಇಂದ್ರಿಯಗಳು. ದೇಹ ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ. ಇಂದ್ರಿಯಗಳ ಕೆಲಸವಾದಾಗೇನೆ ದೇಹದ ಕೆಲಸವಾಗುತ್ತೆ. ಸುಮ್ಮನೆ ಕೂತ್ಬಿಡ್ತದೆ ದೇಹ. ಆದರೆ ಕರಚಲನಾದಿಗಳು ಸುಮ್ಮನೆ ಕೂಡಲ್ಲ, ಏನೋ ಮಾಡ್ತದೆ. ಕೈ ಒಂದೇನೋ ಮಾಡ್ತದೆ, ಕಾಲೊಂದೇನೋ ಮಾಡುತ್ತೆ, ಕಣ್ಣೇನೋ ಮಾಡುತ್ತೆ, ಮನಸ್ಸೇನೋ ಮಾಡುತ್ತೆ, ಮಾತೇನೋ ಒಂದು ಸುಮ್ಮ ಕೂಡಲ್ಲ, ಮಾತಾಡ್ತಾ ಇರ್ತಾರೆ, ಯಾರಿಗೋ ನೋಡಿ ನಗುತ್ತಿರ್ತಾರೆ, ಇವೆಲ್ಲ ನಡೀತಿರ್ತದೆ. ಹಾಗಾದರೆ ದೇಹಕ್ಕಿಂತಲೂ ಶ್ರೇಷ್ಠವಾಗಿದ್ಯಾವುದು? ಇಂದ್ರಿಯಗಳು. ಆ ಇಂದ್ರಿಯಗಳು ಕೂಡ ಏನು ಮಾಡಲಿಕ್ಕಾಗಲ್ಲ. ಆ ಇಂದ್ರಿಯಗಳನ್ನು ಪ್ರೇರಣೆ ಮಾಡೋದು ಮನಸ್ಸು. ಮನಸ್ಸೇನು ಮಾಡುತ್ತೆ? ಇಂದ್ರಿಯಗಳಿಗೆ ಪ್ರೇರಣೆ ಮಾಡುತ್ತೆ. ಇಂದ್ರಿಯಗಳ ಪ್ರೇರಣೆ, ಮನಸ್ಸು ಇಂದ್ರಿಯಗಳಿಗೆ ಪ್ರೇರಣೆ ಮಾಡಿ ಅವುಗಳಿಂದ ಇಂದ್ರಿಯಗಳು ಮುಂದೆ ಬರ್ತಾವೆ, ಅದರಿಂದ ದೇಹ ಮುಂದೆ ಬರ್ತದೆ. ಯಾರೋ ಬಂದರು, ಎದ್ದು ನಿಂತ್ಕೋ, ನಮಸ್ಕಾರ ಮಾಡು ಅಂತ ಹೇಳಿಕೊಡೋದು ಯಾವುದು? ಮನಸ್ಸು. ಮಾಡಲೋ ಬೇಡೋ, ನಮ್ಮವ್ರು ಹೌದೋ ಅಲ್ಲೋ, ಪರಿಚಯ ಇದೆಯೋ ಇಲ್ಲೋ, ಅವ್ರು ಮಾತಾಡಿಸ್ತಾರೋ ಇಲ್ಲೋ, ಹೀಗೆ ಮಾಡ್ತಾ ಇರ್ತದೆ ಮನಸ್ಸು. ಎದ್ದಿರ್ತದೆ, ಎದ್ದು ಕೆಲಸಕ್ಕೆ ಹೋಗಲ್ಲ, ಮುಂದೆ ನಿಂತ್ಕೊಂಡು ವಿಚಾರ ಮಾಡ್ತಾ ಇರ್ತದೆ. ಆಗ ಬುದ್ಧಿ ಹೇಳುತ್ತೆ, ಅವರು ದೊಡ್ಡ ಜ್ಞಾನಿಗಳು, ದೊಡ್ಡ ಆಚಾರ್ಯವರು, ನಮಸ್ಕಾರ ಮಾಡು. ಹೋಗಿತ್ತು, ಬುದ್ಧಿ ನಿರ್ಧಾರ ಮಾಡಿಬಿಡ್ತದೆ, ನಮಸ್ಕಾರ ಮಾಡಿಬಿಟ್ಟು
ಅವರು ಮಾತಾಡ್ತಾರೆ, ಅನುಗ್ರಹ ಮಾಡಿ ಕಳಿಸ್ಬಿಡ್ತಾರೆ, ಆಗೋಯ್ತು. ಹಾಗಾಗಿ ದೇಹಕ್ಕಿಂತ ಶ್ರೇಷ್ಠವಾದದ್ದು ಇಂದ್ರಿಯಗಳು, ಇಂದ್ರಿಯಕ್ಕಿಂತ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿ, ಬುದ್ಧಿಗಿಂತ ಶ್ರೇಷ್ಠವಾಗಿದ್ದು ಪ್ರಕೃತಿ, ಪ್ರಕೃತಿಗಿಂತ ಶ್ರೇಷ್ಠವಾಗಿದ್ದು ಭಗವಂತ. ಹೀಗೆ ತಾರತಮ್ಯ. ದೇಹ ಅದೇನಿಲ್ಲ, ಇಂದ್ರಿಯಗಳು ಇಂದ್ರದೇವರು, ಇಂದ್ರದೇವರಕ್ಕಿಂತ ಶ್ರೇಷ್ಠ ರುದ್ರದೇವರು, ಮನಸ್ತತ್ವಾಭಿಮಾನಿಗಳು, ಮನಸ್ತತ್ವಾಭಿಮಾನಿಗಳಾದ ರುದ್ರದೇವರಿಗಿಂತ ಶ್ರೇಷ್ಠ ಬುದ್ಧಿತತ್ವಕ್ಕೆ ಅಭಿಮಾನಿಗಳು ವಾಯುದೇವರು, ವಾಯುದೇವರಿಗಿಂತ ಶ್ರೇಷ್ಠ ಲಕ್ಷ್ಮೀದೇವಿ ಪ್ರಕೃತಿ ಅಭಿಮಾನಿನಿ, ಆ ಪ್ರಕೃತಿಗಿಂತ ಶ್ರೇಷ್ಠವಾಗಿರುವಂಥವನು ಪರಮಾತ್ಮ. ತಾರತಮ್ಯ. ಹೀಗೆ ಯೋ ಬುದ್ಧೇ ಪರದಸ್ತು ಸಹ. ಯಾರು ಭಗವಂತನನ್ನ ಈ ತಾರತಮ್ಯವಾಗಿ ತಿಳ್ಕೊಳ್ತಾರೋ ಅವರು ಶ್ರೇಷ್ಠವಾದ ಬುದ್ಧಿವಂತರಾಗ್ತಾರೆ, ದೇವರನ್ನು ಅರ್ಥ ಮಾಡಿಕೊಳ್ತಾರೆ, ಅವನೇ ದೇವರನ್ನು ತಿಳಿದಂತೆ ಅಂತ ಅರ್ಥ. ತಾರತಮ್ಯಯುಕ್ತವಾಗಿ ತಿಳ್ಕೊಳ್ಬೇಕು ಅನ್ನೋದನ್ನು ನಮಗೆ ಸ್ಪಷ್ಟೀಕರಣ ಮಾಡ್ತಾರೆ. ಹಾಗಾಗಿ ನಮಗೇನು ಬೇಕಾಗಿದೆ? ಮುಖ್ಯವಾಗಿ ಭಕ್ತಿ ಬೇಕು, ವಿರಕ್ತಿ ಬೇಕು, ಮುಕ್ತಿಯ ಬಯಸುವಗೆ ಸರ್ವಶಕ್ತಿ ಬೇಕು, ಅದರಲ್ಲಿ ಸತಿ ಅನುಕೂಲ ಬೇಕು. ಇಷ್ಟಕ್ಕೆ ಬುದ್ಧಿ ನಮಗೆ ಅನುಕೂಲವಾಗಿರಬೇಕು. ಸರಿಯಾದ ಬುದ್ಧಿ ಇದ್ರೇ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಯಾವುದೇ ಕೆಲಸಕ್ಕೆ ಮನಸ್ಸು ಬೇಕು, ಬುದ್ಧಿ ಬೇಕು. ಬುದ್ಧಿ ಮನಸ್ಸು ಎರಡೂ ಕೂಡ ಯಾವಾಗಲೂ ಮುಂದೆ ಹೋಗ್ತಾನೆ ಇರ್ತಾವೆ. ಹಾಗಾಗಿ ನೋಡಿ, ಮನಸ್ಸಿನ ಬಗ್ಗೆ ಹೇಳಬೇಕು ಅಂದರೆ ಮನಸ್ಸು ಬಹಳ ಶ್ರೇಷ್ಠವೇ. ಎಲ್ಲದಕ್ಕೂ ಅದೇ ಮನಸ್ಸನ್ನೇ ಮುಖ್ಯವಾಗಿಡ್ತಾನೆ ಪರಮಾತ್ಮ. ಏನಂತೆ? ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳ್ತಾನೆ. ನಾವು ಬದ್ಧರಾಗಬೇಕಾದರೂ ಮನಸ್ಸೇ ಕಾರಣ, ನಾವು ಮುಕ್ತಿ ಹೊಂದಬೇಕಾದರೂ ಮನಸ್ಸೇ ಕಾರಣ. ಈ ಮನಸ್ಸನ್ನೇ ನಾವು ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಟಾಗ, ಅಂದರೆ ಬುದ್ಧಿಯ ಕೈಯಲ್ಲಿ ಕೊಟ್ಟಾಗ, ದೇವರ ಕೈಯಲ್ಲಿ ಇಟ್ಟಾಗ, ದೇವರ ಪಾದಕ್ಕೆ ಹಾಕಿದಾಗ ಅದಕ್ಕೆ ನಮಸ್ಕಾರ ವ್ಯವಸ್ಥೆ ಆಯಿತು. ಇಡೀ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವೂ ನಿನ್ನ ಪಾದಕ್ಕೆ ಅರ್ಪಿಸಿದ್ದೇನೆ, ನೀನು ಹೇಗೆ ನಡೆಸುವೆ ಹಾಗೆ ನಡೆಕೊಂಬೆ ಸ್ವಾಮಿ, ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ನಾವೇನಾದರೂ ನಡ್ಕೊಳ್ಬೇಕಾದ್ರೆ, ನಾವೇನಾದರೂ ಹೆಜ್ಜೆ ಇಡಬೇಕಾದ್ರೆ ಅದಕ್ಕೆ ದೇವರು ಅವನ ಕೃಪೆ ಮಾತ್ರ ಬೇಕು ಅನ್ನೋದಕ್ಕೆ ಏನು ಮಾಡ್ತಾನೆ ಮನುಷ್ಯ? ದೇವರನ್ನ ಬುದ್ಧಿಯಿಂದ ಆರಾಧನೆ ಮಾಡಬೇಕು. ಕೇವಲ ಬುದ್ಧಿ ಅಂತಂದರೆ ಬುದ್ಧಿ ಅಂತಲ್ಲ, ಶಾಸ್ತ್ರ ಬುದ್ಧಿ ಅಂತ ಅರ್ಥ. ಸತಿ ಅನುಕೂಲ ಬೇಕು ಅಂದರೆ ಶಾಸ್ತ್ರವನ್ನ ಬುದ್ಧಿಯಿಂದ ತಿಳಿದಿರಬೇಕು ಅಂತ ಅರ್ಥ. ಸರಿಯಾದ ಬುದ್ಧಿಯಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ನಿರ್ಧಾರ ಮಾಡಿಕೊಳ್ಳುವಂತಹ ಬುದ್ಧಿ ಬೇಕು. ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು. ಸುತ ಯಾರು? ಜ್ಞಾನ. ಯಾರು ಸುತ ಇವನು? ಯಾರು ಸುತ ಇವನು? ಭಕ್ತಿಯ ಸುತ, ಭಕ್ತಿಯ ಮಗ ಜ್ಞಾನ. ಆ ಭಕ್ತಿಯ ಮಗನಾದ ಜ್ಞಾನ ಅವನು ಏನಿರಬೇಕು? ಅವನು ಗುಣವಂತನಾಗಿರಬೇಕು, ಅವನು ಜ್ಞಾನವಂತನಾಗಿರಬೇಕು. ಹಾಗಾಗಿ ಶುದ್ಧವಾದ ಬುದ್ಧಿಗೆ ಜ್ಞಾನ ಮಗನಾಗ್ತಾನೆ, ವೈರಾಗ್ಯ ಮಗನಾಗ್ತಾನೆ. ಜ್ಞಾನ ವೈರಾಗ್ಯಗಳೆರಡೂ ಏನಾಗ್ತಾವೆ? ಮಕ್ಕಳಾಗ್ತಾವೆ ಭಕ್ತಿಗೆ. ಸತಿ ಸುತ, ಅಲ್ಲಿ ಗುಣ ಬೇಕು, ಜ್ಞಾನಾನಂದಾದಿ ಗುಣಗಳು. ಜ್ಞಾನ ಗುಣ ಇದ್ದಾಗ ನಮಗೆ ಜಗತ್ತು ಗೌರವ ಮಾಡ್ತದೆ, ನಮಗೆ ಮರ್ಯಾದೆ ಕೊಡ್ತದೆ, ನಮಗೆ ಜಗತ್ತು ಬಾಗತ್ತೆ. ಜ್ಞಾನ ಇದೆ ಅನ್ನೋದಕ್ಕಾಗಿ ಅವನಿಗೆ ಲೋಕದಲ್ಲಿ ಇಷ್ಟೇ ಅಲ್ಲ, ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲಿ ಜ್ಞಾನಕ್ಕೆ ಮರ್ಯಾದೆ ಇದೆ. ಆ ನರಕಾದಿ ಕಷ್ಟಗಳು ಹೇಳ್ತಾ ಇರುವಾಗ ಹೇಳ್ತಾರೆ, ಏನೂ ಜ್ಞಾನ ಇಲ್ಲ, ಏನೂ ದಾನ ಇಲ್ಲ. ನೋಡಿ, ಏನೂ ಜ್ಞಾನ ಇಲ್ಲ, ಏನೂ ದಾನ ಇಲ್ಲ. ಇಂಥವು ನರಕಕ್ಕೆ ಹೋದರೆ ಕರ್ಮಗಳಿಲ್ಲ, ಜ್ಞಾನ ಇಲ್ಲ, ದಾನ ಇಲ್ಲ, ಕರ್ಮ ಇಲ್ಲ.
ಇಂಥವನು ಹೋದರೆ ನರಕದಲ್ಲೇ ಬಿದ್ದಿರ್ತಾನೆ. ಜ್ಞಾನ ಇದೆ, ದಾನ ಇದೆ, ಕರ್ಮ ಇದೆ ಅಂಥವನಿಗೆ ಅಲ್ಲಿ ದೇವತೆಗಳು ಬಂದು ಅವನಿಗೆ ಪಲ್ಲಕ್ಕಿ ಒಳಗೆ ಕೂಡಿಸಿಕೊಂಡು ಜ್ಞಾನಿ, ದಾನಿ, ಮಹಾಕರ್ಮಠ, ಬ್ರಹ್ಮನಿಷ್ಠ ಅಂತ ಹೇಳಿ ಅವನನ್ನು ತೆಗೆದುಕೊಂಡು ಹೋಗ್ತಾನೆ. ಪುಣ್ಯದಲ್ಲಿ ತಾರತಮ್ಯ ಇದೆ. ಕೆಲವು ಪುಣ್ಯ ಮಾಡಿದ್ದಕ್ಕೆ ನರಯಾನದಿಂದ ಹೋಗ್ತಾನೆ, ಕೆಲವು ಪುಣ್ಯ ಮಾಡಿದ್ದಕ್ಕೆ ಪಲ್ಲಕ್ಕಿ ಮೇಲೆ ಕೂತು ಹೋಗ್ತಾನೆ, ಕೆಲವು ಪುಣ್ಯ ಮಾಡಿದ್ದಕ್ಕೆ ವಿಮಾನದಿಂದ ತೆಗೆದುಕೊಂಡು ಹೋಗ್ತಾರೆ. ಹೀಗೆಲ್ಲ ಇದೆ. ಮಹಾ ಲೋಕದಲ್ಲಿ ಬಂದು ಸೇರ್ತಾನೆ, ಅದೇ ನರಕನೇ, ಅದೇ ನರಕದಲ್ಲೇನೆ ಮಹಾ ಸ್ವರ್ಗಕ್ಕೆ ಸರಿಸಮಾನವಾದ ಲೋಕದಲ್ಲಿ ಹಾಕ್ತಾರೆ. ಇಲ್ಲೆಲ್ಲ ಆದ ಮೇಲೆ ಅವನ ಪ್ರಭಾವದಿಂದ ಅವನ ದಾನ ಧರ್ಮ ಸತ್ಕರ್ಮಗಳು ಹೆಚ್ಚಾಗಿದ್ದರಿಂದ ಮತ್ತೆ ಅವನು ಸ್ವರ್ಗಕ್ಕೆ ಬಂದು ಸೇರ್ತಾನೆ. ನರಕದಿಂದ ಸ್ವರ್ಗಕ್ಕೆ ಬಂದು ಸೇರ್ತಾನೆ, ಸ್ವರ್ಗದಿಂದ ಮತ್ತೆ ಭೂಲೋಕಕ್ಕೆ ಜ್ಞಾನಿಯಾಗೇ ಹುಟ್ಟುತ್ತಾನೆ. ಮತ್ತೆ ಅವನ ಸಂಪೂರ್ಣವಾದ ಜನ್ಮಗಳು ಮುಗಿಯುವವರೆಗೂ ಕೂಡ, ಸಂಪೂರ್ಣವಾಗಿ ಜನ್ಮಗಳು ಎಷ್ಟು ಜನ್ಮ ಇದೆಯೋ ಆ ಜನ್ಮಗಳು ಮುಗಿಯುವವರೆಗೆ ಕೊನೆಯ ಜನ್ಮದವರೆಗೂ ಅವನು ಹುಟ್ಟು 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 ಆಗಿ ಕೊನೆಯ ಜನ್ಮಕ್ಕೆ ಅವನು ಏನು ಮಾಡ್ತಾನೆ, ಕೊನೆಯ ದೇಹ ಬಿಡ್ತಾನೆ. ಬಿಟ್ಟು ಬ್ರಹ್ಮದೇವರ ಲೋಕಕ್ಕೆ ಬಂದು ಸೇರಿಕೊಳ್ತಾನೆ. ಇದು ಮಹಾ ಸಾಧಕರ ಲಕ್ಷಣ. ಆದ್ದರಿಂದ ಒಂದು ಬುದ್ಧಿ ಮಾಡಿದ ಕೆಲಸ ಇದು, ಶಾಸ್ತ್ರ ಬುದ್ಧಿ, ಭಗವಂತನಲ್ಲಿ ಮಾಡಿದಂತಹ ಭಕ್ತಿ, ದೇವರನ್ನು ತಿಳಿದು ಭಜನೆ ಮಾಡಿದ್ದು. ದೇವರ ಆರಾಧನೆ ಮಾಡಬೇಕಾದ್ರೆ ದೇವರನ್ನು ಅರ್ಥ ಮಾಡಿಕೊಂಡು ಮಾಡಿದಂಥದ್ದು. ದೇವರನ್ನು ಸರಿಯಾದ ಬುದ್ಧಿಯಿಂದ ಆರಾಧನೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಫಲ ಇದೆ. ಬ್ರಹ್ಮದೇವರ ಲೋಕದಲ್ಲಿ ಹೋಗಿ ಸಾಧನೆ ಮಾಡಿಕೊಂಡಿರ್ತಾನೆ. ಆ ಬ್ರಹ್ಮದೇವರ ಪ್ರಳಯಕ್ಕೆ, ಅಂದರೆ ಬ್ರಹ್ಮದೇವರ 101 ವರ್ಷ ಆದ ಮೇಲೆ ಬ್ರಹ್ಮದೇವರು ತಮ್ಮ ದೇಹವನ್ನು ಬಿಡುತ್ತಾರೆ. ಅದರ ಜೊತೆಗೆ ಇವನೂ ತನ್ನ ದೇಹವನ್ನು ವಿರಜಾ ನದಿಯಲ್ಲಿ ಬಿಡುತ್ತಾನೆ, ಮುಕ್ತನಾಗಿ ಹೋಗ್ತಾನೆ. ಬ್ರಹ್ಮದೇವರು ಮುಕ್ತರಾಗ್ತಾರೆ, ಎಲ್ಲ ದೇವತೆಗಳು ಮುಕ್ತರಾಗ್ತಾರೆ, ಅದರ ಜೊತೆಗೆ ಇವನು ಮುಕ್ತನಾಗಿ ಹೋಗ್ತಾನೆ. ಇದು ಮುಕ್ತಿಯ ವಿಚಾರ. ಅದಕ್ಕೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಕ್ತಿಯ ಬಯಸುವಗೆ ಅಂತ ಅರ್ಥ. ಇಷ್ಟರ್ಥ ಇದು. ಹಾಗಾಗಿ ಸತಿಸುತರು ಎಂಬ ಶಬ್ದಕ್ಕೆ, ಸತಿ ಎಂಬ ಶಬ್ದಕ್ಕೆ ಶಾಸ್ತ್ರೀಯವಾಗಿ ಅರ್ಥ ಹೇಳ್ತಾರೆ, ಅದು ಆಸ್ತಿಕ್ಯ ಬುದ್ಧಿ, ಯಥಾರ್ಥವಾದ ಬುದ್ಧಿ ಅಂತ ಹೇಳ್ತಾರೆ. ಸ್ಥಿರವಾದ ಬುದ್ಧಿ, ಭಗವಂತನಲ್ಲಿ ಸ್ಥಿರವಾದ ಬುದ್ಧಿ, ಅಕಾಟ್ಯವಾದ ನಂಬಿಕೆ, ವಿಶ್ವಾಸ. ಸುಮ್ಮನೆ ನಂಬೋಂಗಿಲ್ಲ. ದೇವರನ್ನು ನಂಬೋದು ಸುಮ್ಮನೆ ನಂಬೋ ಹಾಗಿಲ್ಲ. ಮೌಢ್ಯವಾದದ್ದು ಬೇಡ. ದೇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದೇವರ ಬಗ್ಗೆ ದೇವರು ಸರ್ವೋತ್ತಮ ಅಂತ ಮನವರಿಕೆ ಆಗುವವರೆಗೂ ದೇವರನ್ನು ನಂಬುದು ಬೇಡ. ದೇವರು ಸರ್ವೋತ್ತಮ ಅಂತ ಹೇಳಿ ನಮಗೆ ಖಚಿತವಾಗಬೇಕು. ಯಾವುದರಿಂದ? ಶಾಸ್ತ್ರಗಳಿಂದ, ಗುರುಗಳಿಂದ. ಅವರು ಖಚಿತಪಡಿಸ್ತಾರೆ. ದೇವರ ಸರ್ವೋತ್ತಮನಾಗಿದ್ದಾನೆ ಅಂತ ಖಚಿತಪಡಿಸುವಂತಹ ಗುರುಗಳು, ಶಾಸ್ತ್ರಗಳು ಇದ್ದಾಗ ಅವುಗಳನ್ನು ಅರ್ಥ ಮಾಡಿಕೊಳ್ಳದೇನೆ ದೇವರಲ್ಲಿ ನಂಬಿಕೆ ಬರಲಿ ಹೇಗೆ ಬರುತ್ತೆ? ಬರಲ್ಲ. ಎಲ್ಲಿವರೆಗೆ ಪರಮಾತ್ಮನ ಬಗ್ಗೆ ನಂಬಿಕೆ ಬರಲ್ವೋ ಅಲ್ಲಿವರೆಗೆ ನಮಗೆ ಸಿದ್ಧಿಯಾಗಲ್ಲ. ದೇವರ ಮೇಲೆ ವಿಶ್ವಾಸ ಮಾಡ್ತಾ ಇಲ್ಲ ನೀನು, ನಾನು ಯಾಕೆ ಫಲ ಕೊಡಲಿ ಅಂತಾರೆ. ದೇವರ ಮೇಲೆ ವಿಶ್ವಾಸ ಬರಲಿ, ದೇವರನ್ನು ನಂಬಬೇಕು. ಶಾಸ್ತ್ರಗಳಿಂದ, ಬುದ್ಧಿಯಿಂದ, ಅನೇಕ ಶ್ರುತಿ ಕಥೆಗಳಿಂದ ದೇವರನ್ನು ಅರ್ಥ ಮಾಡಿಕೋ, ನಿರ್ಧಾರ ಮಾಡಿಕೋ, ದೇವರನ್ನು ಸರ್ವೋತ್ತಮತ್ವೇನ ಉಪಾಸನ ಮಾಡು. ಆಗ ಮಾತ್ರ ಏನಾಗತ್ತೆ, ನಿನಗೆ ದೇವರು ಗಟ್ಟಿ ಆಗ್ತಾನೆ, ನಿನ್ನ ಮನವರಿಕೆ ಆಗತ್ತೆ. ಮನವರಿಕೆ ಆಗುವವರೆಗೂ ಕೂಡ ಒಪ್ಪಲ್ಲ ನಾವು. ನಿಜ, ಒಳ್ಳೆಯದೇ. ಮನವರಿಕೆ ಆಗುವವರೆಗೂ ಒಪ್ಪತಕ್ಕದ್ದು ಅಲ್ಲ. ಸುಮ್ಮನೆ ಮೌಢ್ಯವಾದ ಭಕ್ತಿ ಬೇಡ. ಆದ್ದರಿಂದ ಶಾಸ್ತ್ರ ಏನಾಗಬೇಕು? ಅನುಕೂಲವಾದ ಸಿದ್ಧಾಂತಗಳು, ಶ್ರುತಿ ಅನುಕೂಲ, ಶಾಸ್ತ್ರಾನುಕೂಲ, ಪ್ರಸಂಗಾನುಕೂಲ, ಯುಕ್ತಿ ಅನುಕೂಲ, ಇವೆಲ್ಲವೂ ಇರುವಂತಹ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ
ಗಟ್ಟಿಯಾದ ಜ್ಞಾನವನ್ನು ಮಾಡಿಕೊಂಡು ಹರಿಯೇ ಪರ ದೈವ ಎಂದು ನಾವು ಚಿಂತನೆ ಮಾಡಬೇಕು. ಆ ಜ್ಞಾನ ಸುತ ಗಟ್ಟಿಯಾಗಿ ನಿಲ್ಲಿಸಬೇಕು. ಗಟ್ಟಿಯಾದ ಮಗ, ಭಕ್ತಿ ಮಾತೆಗೆ ಗಟ್ಟಿ ಉಳ್ಳಂತಹ ಜ್ಞಾನ ಭಕ್ತಿ. ಈ ಭಕ್ತಿಗೆ ಜ್ಞಾನ ಮತ್ತು ವೈರಾಗ್ಯ ಅಂತಕ್ಕಂತಹ ಇಬ್ಬರು ಶುದ್ಧರಾದ ಮಕ್ಕಳು. ಅವರು ಗಟ್ಟಿಯಾಗಿದ್ರೇನೆ ಮನುಷ್ಯ ಸಾಧನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಕೃತಿಯಲ್ಲಿ ನಮಗೆ ತೋರಿಸ್ತಾ ಬರ್ತಾರೆ. ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು, ಮತಿವಂತನಾಗಬೇಕು, ಮತವಲ್ಲದಿರಬೇಕು. ಮತಿವಂತನಾಗಬೇಕು. ಯಾವಾಗಲೂ ಒಮ್ಮೆ ಶಾಸ್ತ್ರ ಓದಿದೆ ಅದು ಮುಗೀತು ಅಂತಲ್ಲ, ಅದು ಯಾವಾಗಲೂ ಇರಬೇಕು ತಲೆಯಲ್ಲಿ. ಆ ಸತ್ಸಿದ್ಧಾಂತದ ಏನು ಹೇಳಿದಂಥ ಮಾತುಗಳಿದ್ದಾವೋ, ಯುಕ್ತಿಗಳಿದ್ದಾವೋ, ಶಾಸ್ತ್ರ ವಾಕ್ಯಗಳಿದ್ದಾವೋ, ಅವು ಹೆಜ್ಜೆ ಹೆಜ್ಜೆಗೂ ನಮಗೆ ಅವುಗಳು ಯಾವಾಗಲೂ ಆವರ್ತನ ಆಗ್ತಾ ಇರಬೇಕು. ಯಾವಾಗಲೂ ಆವರ್ತನವಾಗ್ತಾ ಇರಬೇಕು. ಮತಿವಂತನಾಗಬೇಕು, ಮತವೊಂದಾಗಿರಬೇಕು. ನೋಡಿ, ಯಾವ ಮತವನ್ನು ನಂಬಿದ್ದೇವೆಯೋ, ಮಧ್ವ ಸಿದ್ಧಾಂತ, ಮಧ್ವ ಮತ, ಅದನ್ನು ನಂಬಿದ್ದೀವಿ ಅಂದ ಮೇಲೆ ಆ ನಂಬಿಕೆ ಬಂದದ್ದು ಇವುಗಳಿಂದ ಬಂದದ್ದು. ಶುದ್ಧವಾದ ಭಕ್ತಿ, ಶುದ್ಧವಾದ ಜ್ಞಾನ, ಶುದ್ಧವಾದ ವೈರಾಗ್ಯ, ಶುದ್ಧವಾದ ಗುರುಗಳು, ಶುದ್ಧವಾದ ಅವರ ಉಪದೇಶ, ಅವರ ಶಾಸ್ತ್ರಗಳು, ಅವೆಲ್ಲವೂ ಕೂಡ ನಮಗೆ ಅನುಕೂಲ ಮಾಡಿ ಕೊಟ್ಟ ಮೇಲೆ ಇನ್ನೇನ್ರಿ ನಮಗೆ ಕೊರತೆ ಏನಿದೆ? ನಮಗೆ ಎಲ್ಲವೂ ಆಗಿದೆಯಲ್ಲ. ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ಟಾಗಲೂ ನಾವು ಏನು ಮಾಡಲ್ಲ ಸಾಧನ ಅಂದ್ರೆ ಅರ್ಥ ಏನು? ಹಾಗಾದರೆ ಮತಿವಂತನಾಗಬೇಕು, ಮತ ಒಂದಾಗಿರಬೇಕು. ಎಲ್ಲವೂ ಅನುಕೂಲವಾದ ಮೇಲೆ ಒಂದು ಮತ, ನಮ್ಮ ಮತ ಯಾವುದು? ಮತ ಒಂದಾಗಿರಬೇಕು. ಅಂದರೆ ಒಂದು ಅಂದರೆ ಅದು ಶ್ರೇಷ್ಠ ಅಂದರ್ಥ. ಒಂದು ಫಸ್ಟ್, ನಂಬರ್ 1. ಮೊದಲೇನು? ಸಿದ್ಧಾಂತ. ಈ ಸಿದ್ಧಾಂತ ಏನಾಗಬೇಕು? ಇದು ನಮ್ಮ ಸಿದ್ಧಾಂತ, ಇದು ದ್ವೈತ ಸಿದ್ಧಾಂತ, ಇದು ಅತ್ಯಂತ ನಿಷ್ಠುರವಾಗಿ ಹೇಳುವಂತಹ ಸಿದ್ಧಾಂತ. ಯಾವರಿಗೂ ಕೂಡ ಯಾರ ಬಗ್ಗೆನೂ ದಾಕ್ಷಿಣ್ಯ ಇಲ್ಲ. ನಿಜ ಏನೋ, ಸತ್ಯ ಏನೋ, ಯಾವುದು ಜಗತ್ತಿಗೆ ನಿಜವಾದದ್ದನ್ನು ಹೇಳಬೇಕು ಅದನ್ನು ನಿಖರವಾಗಿ ಆಚಾರ್ಯ ಹೇಳಿದ್ದಾರೆ. ಯಾವುದರಲ್ಲಿ ದಾಕ್ಷಿಣ್ಯ ಇಲ್ಲ, ಯಾವುದಿಗೂ ಕೂಡ ಏನು ಮಾಡಿಕೊಟ್ಟಿಲ್ಲ. ದಾಕ್ಷಿಣ್ಯಕ್ಕೆ ಬೆಲೆನೇ ಇಲ್ಲ ಅಲ್ಲಿ. ಇದಮಿತ್ತಂ ಅಂತ ಹೇಳಿ ಇದನ್ನು ಸಿದ್ಧಾಂತವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ಸರಿಯಾಗಿ ಬಲವಾಗಿ ನಂಬಬೇಕು. ನಂಬಿ ಇದನ್ನು ಆರಾಧನೆ ಮಾಡ್ತಾ ಹೋದರೆ ಆಗೇನಾಗುತ್ತೆ? ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಫಲ ಮುಂದೆ ಹೇಳಿದ್ದಾರೆ, ಫಲ ಮುಂದೆ ಹೇಳ್ತಾರೆ. ಹಾಗಾಗಿ ಮುಕ್ತಿಯನ್ನು ಪಡೆಯುವಂಥ ವ್ಯಕ್ತಿಗೆ ಇಷ್ಟೆಲ್ಲ ಇದು ಏನು ಗೊತ್ತಾ? ಇದು ಹೇಳುವಂಥ ಮಾತೇನು ಗೊತ್ತಾ? ದಾಸರ ಅಭಿಪ್ರಾಯ ಏನು ಗೊತ್ತಾ? ಬೇಸಿಕ್ ನಾಲೆಜ್. ಇದು ಬೇಸಿಕ್ ನಾಲೆಜ್. ನಮ್ಮ ಸಿದ್ಧಾಂತದಲ್ಲಿ ಈ ಬೇಸಿಕ್ ಕೋರ್ಸ್ ಅಂತ ಮಾಡ್ತಾರೆ ನೋಡಿ, ಹಾಗೆ ಇದು ಬೇಸಿಕ್ ಕೋರ್ಸ್. ಒಂದೇ ಒಂದು ಪದ್ಯ ನಮಗಿಷ್ಟು ತಿಳಿಸಿಕೊಡ್ತದೆ. ನೀವು ಭದ್ರ ಬುನಾದಿ ಹಾಕೊಳ್ಳಿ. ಭದ್ರ ಬುನಾದಿ ಹಾಕಿಕೊಂಡಾಗ ಮಾತ್ರ ನೀವು ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವಂತಹ ತತ್ವ ವಿಚಾರ ನಮಗೆ ತಿಳಿಸಿಕೊಡ್ತಾರೆ. ಇನ್ನೂ ಸಾಕಷ್ಟು ವಿಚಾರ ಇದೆ. ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಯರು, ಆಮೇಲೆ ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ಯತಿಗಳು ನಮಗೆ ಈ ಪದ್ಯಗಳನ್ನು ಮಾಡಿ ಜಗತ್ತಿಗೆ ಕೊಟ್ಟು ತತ್ವ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ವಿಷಯ ಮತ್ತೆ ನಾಳೆ ಅದನ್ನು ಅವಗಾಹನ ಮಾಡೋಣ. ಆದ್ದರಿಂದ ಈ ಆರಾಧನಾ ನಿಮಿತ್ತ ಈ ಒಂದು ನಡೀತಕ್ಕಂಥ ಪ್ರವಚನ ಮಾಲಿಕೆ ನಾಳೆ ಇದನ್ನು ಸಮಾಪ್ತಿಯಾಗುತ್ತೆ. ಶ್ರೀಕೃಷ್ಣ ಅರ್ಪಣೆ.